ನಮಸ್ಕಾರ. ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕಾಗಿ ಬಂದಿರುವಂಥ ನಿಮ್ಮ ಕುಟುಂಬಗಳಿಗೆ ನಜರೇತಿನ ಯೇಸು ಕ್ರಿಸ್ತನ ಕೃಪೆಯು ಸಮಾಧಾನವು ನಿಮಗೂ ನಿಮ್ಮ ಎಲ್ಲ ದಿವಸಗಳ ಕೆಲಸ ಕಾರ್ಯಗಳಿಗೂ ಉಂಟಾಗಲಿ ಎಂದು ನಾನು ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಯಾಕೆಂದರೆ ನಿಮ್ಮನ್ನು ನನ್ನನ್ನು ಕಾಯುವುದು ಕರ್ತನಾಗಿದ್ದಾನೆ. ಆತನು ಇಲ್ಲಿಯೂ ಎಲ್ಲೆಲ್ಲಿಯೂ ಇರುವುದರಿಂದ ಆತನು ನಮಗೆ ಸಹಾಯ ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ದೇವರ ಮೇಲೆ ನಂಬಿಕೆ ಇಟ್ಟು ದೇವರ ಸಮ್ಮುಖದಲ್ಲಿ ಬಂದು ಧೈರ್ಯ ಹೊಂದಿಕೊಂಡು ಹೋಗುವಾಗ ಅದು ನಮಗೆ ಆಶೀರ್ವಾದವಾಗಿ ಇರುತ್ತದೆ. ಅದು ಸತ್ಯವಾದಂಥ ಮಾತು. ಈ ದಿನ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವಾಗ ನಾವು ನೋಡುತ್ತೇವೆ, ಒಂದು ಕೆಲಸಕ್ಕಾಗಿ, ಆದಾಯಕ್ಕಾಗಿ, ಆಶೀರ್ವಾದಕ್ಕಾಗಿ ಒಂದು ಕಂಪನಿಗೆ ಹೋಗ್ತೇವೆ, ಒಂದು ಫ್ಯಾಕ್ಟ್ರಿಗೆ, ಹಾಸ್ಪಿಟ್ಲಿಗೆ ಎಲ್ಲ ಹೋಗ್ತೇವೆ. ಎಲ್ಲಿ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವೋ, ಎಲ್ಲಿ ನಾವು ಕಂಪನಿಗೆ ಹೋಗ್ತೀವೋ ಅಲ್ಲಿ ನಮಗೆ ಕಂಪನಿ ಅಡ್ಜಸ್ಟ್ ಆಗಲ್ಲ, ನಮಗೆ ಫ್ಯಾಕ್ಟ್ರಿ ಅಡ್ಜಸ್ಟ್ ಆಗಲ್ಲ. ಬದಲಾಗಿ ಫ್ಯಾಕ್ಟ್ರಿಗೆ ತಕ್ಕಂತೆ, ಕೆಲಸಕ್ಕೆ ತಕ್ಕಂತೆ ನಾವು ಅಡ್ಜಸ್ಟ್ ಆಗಬೇಕು ಅಲ್ವಾ? ಯಾರು ಯಾವುದೇ ಕೆಲಸಕ್ಕೆ ಹೋಗಲಿ, ನನಗಿಷ್ಟ ಇಲ್ಲ ಅನ್ನೋದಕ್ಕಾಗಿ ಅವರು ಮಾರ್ಪಾಡು ಮಾಡುವುದಿಲ್ಲ. ನಾವು ಅದನ್ನೇನು ಮಾಡಬೇಕು? ಅಡ್ಜಸ್ಟ್ ಮಾಡ್ಕೋಬೇಕು. ಕೆಲವು ಸಾರಿ ನಾವು ಕೆಲವು ಕೋರ್ಸ್ಗಳನ್ನು ತಗೊಳ್ತೀವಿ, ಕೆಲವು ಸಾರಿ ಕೆಲವು ಜಾಬ್ಸನ್ನು ಆಯ್ಕೆ ಮಾಡಿಕೊಳ್ತೇವೆ, ಕೆಲವರನ್ನ ಮದುವೆ ಮಾಡ್ಕೊಳ್ತಾರೆ, ಕೆಲವರು ಕೆಲವು ವಿಷಯಗಳನ್ನು ತೀರ್ಮಾನ ಮಾಡಿಕೊಳ್ತಾರೆ. ಆದರೆ ನಾವು ನೋಡುತ್ತೇವೆ, ಅಂಥ ಸಂದರ್ಭದಲ್ಲಿ ಮುಗಿದೋಗಿರುವುದನ್ನು ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಗಾದೆ ಮಾತು, ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಒಂದು ಪದ ಇದೆ, ಪಾಲಿಗೆ ಬಂದದ್ದು ಪಂಚಾಮೃತ. ಸೊ ಆ ಒಂದು ಗಾದೆ ಮಾತಲ್ಲಿ ನಾನು ಇಷ್ಟೊತ್ತು ಹೇಳಿದ್ದು ನಿಮಗೆ ಅರ್ಥ ಆಗಿರ್ತದೆ. ಪಾಲಿಗೆ ಬಂದಿದ್ದು ಪಂಚಾಮೃತ. ಕೆಲವು ಸಾರಿ ಏನು ನಮ್ಮ ಪಾಲಿಗೆ ಬಂದಿರ್ತದೆ, ಅದನ್ನೇ ನಾವು ಸರಿಪಡಿಸಿಕೊಳ್ಳಲಿಕ್ಕೂ ಅದರ ಪ್ರಕಾರ ನಡೆಯಲಿಕ್ಕೂ ನಾವು ನಮ್ಮನ್ನು ಸರಿಪಡಿಸಿಕೊಳ್ಬೇಕೆ ಹೊರತು ನಾವು ಬೇರೆಯವ್ರನ್ನ ಸರಿಪಡಿಸ್ಕೊಳ್ಳಕ್ಕೆ ಆಗಲ್ಲ. ಅನೇಕ ಸಾರಿ ಮನೆಗಳಲ್ಲಿ ಹೆಂಡತಿ ಇರ್ತಾಳೆ, ಗಂಡನ ಬಗ್ಗೆ ಹೇಳ್ತಾಳೆ, ನನಗಿದಿಷ್ಟ ಇಲ್ಲ, ನೀನು ಸರಿಯಾಗು ಅಂತ. ಆದರೆ ಕೆಲವು ಸಾರಿ ಸರಿಯಾಗೋದೇ ಇಲ್ಲ. ಎಷ್ಟೋ ಕಾರ್ಯಗಳು ನಮಗೆ ಅನುಕೂಲವಾಗಬೇಕೆಂದು ಆಶಿಸ್ತೇವೆ, ಅನುಕೂಲವಾಗುವುದಿಲ್ಲ. ಆದರೆ ದೇವರ ಪ್ರಸನ್ನತೆಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟು ನಮಗೆ ಬಂದಿರುವುದನ್ನು ಏನು ಮಾಡ್ಬೋದು? ನಾವು ಫಲದಾಯಕವಾಗಿಯೂ ಸರಿಪಡಿಸುವವರು ಆಗಿರಬೇಕು. ಅದನ್ನು ನಾವು ನೋಡುತ್ತಾ ಇದ್ದೇವೆ. ಇವತ್ತು ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಸಂಗಿ ಗ್ರಂಥ 5ನೇ ಅಧ್ಯಾಯ ಅದರ 19ನೇ ವಚನವನ್ನ ಓದಿಕೊಳ್ಳೋಣ. ಪ್ರಸಂಗಿ ಗ್ರಂಥ 5:19 ವಾಕ್ಯ. ಆತನು ಯಾವನಿಗೆ ಆಸ್ತಿ ಪಾಸ್ತಿಗಳನ್ನ ದಯಪಾಲಿಸುವುದಲ್ಲದೆ ಅದನ್ನ ಅನುಭವಿಸಿ ಪಾಲಿಗೆ ಬಂದದ್ದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷ ಪಡಲು ಶಕ್ತಿ ಕೊಡುವನು, ಅವನ ಸುಖವು ದೇವರ ಅನುಗ್ರಹ. ಪ್ರಸಂಗಿ 5ನೇ ಅಧ್ಯಾಯ 19ನೇ ವಚನ ಹೇಳುತ್ತದೆ, ಆತನು ಯಾವನಿಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ. ಇಲ್ಲಿ ನಾವು ನೋಡುತ್ತೇವೆ, ದೇವರು ಮನುಷ್ಯನಿಗೆ ಆಸ್ತಿ ಪಾಸ್ತಿ, ಎಲ್ಲರೂ ಹೇಳ್ತಾರಲ್ವಾ, ನನ್ನ ಪಾಲಿಗೆ ಏನು ಬಂದಿದೆಯಪ್ಪ? ಈ ಸಣ್ಣ ಮನೆ ಬಂದಿದೆ, ನನ್ನ ಪಾಲಿಗೆ ಈ ಸಣ್ಣ ಸೈಟ್ ಬಂದಿದೆ, ನನ್ನ ಪಾಲಿಗೆ ಈಗ ಈ ವ್ಯಕ್ತಿ ಬಂದಿದ್ದಾರೆ, ನನ್ನ ಪಾಲಿಗೆ ಬಂದಿದೆ. ದೇವರು ಹೇಳುತ್ತಾ ಇದ್ದಾನೆ ದೇವರ ವಾಕ್ಯದಲ್ಲಿ, ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವುದಲ್ಲದೆ ಅದನ್ನು ಅನುಭವಿಸಿ ಪಾಲಿಗೆ ಬಂದದ್ದನ್ನು ಹೊಂದಿ. ನೋಡ, ಪದವನ್ನು ಗಮನಿಸಿರಿ, ಪಾಲಿಗೆ ಬಂದದ್ದನ್ನು ಹೊಂದಿ. ನಮ್ಮ ಜೀವಿತದಲ್ಲಿ ನಾವು ಅಂದುಕೊಳ್ಳುತ್ತೇವೆ, ಅಯ್ಯೋ, ಇನ್ನೂ ಉತ್ತಮವಾದ ವ್ಯಕ್ತಿ ನನ್ನ ಜೀವಿತದಲ್ಲಿ ಲೈಫ್ ಪಾರ್ಟ್ನರ್ ಆಗಿ ಬರ್ಬೋದಾಗಿತ್ತು, ಇನ್ನೂ ಒಳ್ಳೆ ಗಾಡಿ ತಗೊಳ್ಬೋದಾಗಿತ್ತು, ಇನ್ನೂ ಒಳ್ಳೆ ಸ್ಥಳ ಸಿಗ್ಬೋದಾಗಿತ್ತು, ಇನ್ನೂ ಒಳ್ಳೆ ಮನೆ ಕಟ್ಕೊಳ್ಬೋದಾಗಿತ್ತು, ಇನ್ನೂ ಒಳ್ಳೆ ಜಾಬ್ ನಾನು ಹುಡುಕ್ಬೋದಾಗಿತ್ತು, ಇನ್ನೂ ಒಳ್ಳೆ ಕೋರ್ಸ್ ಅನ್ನು ನಾನು ಆಯ್ಕೆ ಮಾಡಿಕೊಳ್ಬೋದಾಗಿತ್ತು ಅಂತ ಆ ನಂತರ ಅಂದುಕೊಳ್ಳುತ್ತೇವೆ. ಆದರೆ ಅದಷ್ಟರಲ್ಲಿ ಏನಾಗಿರುತ್ತೆ, ಟೈಮು ಮುಗಿದೋಗಿರುತ್ತೆ, ಏನು ಮಾಡಕ್ಕೂ ಆಗೋದಿಲ್ಲ. ಈಗ ಈ ವಾಕ್ಯ ಹೇಳ್ತಾ ಇದೆ,
ದೇವರು ದಯಪಾಲಿಸಿದ್ದರಲ್ಲಿ, ನಮ್ಮ ಪಾಲಿಗೆ ಬಂದದ್ದರಲ್ಲಿ ನಾವು ಹೊಂದಿ ನಾವೇನ್ ಮಾಡಬೇಕು? ಪಡುತ್ತಿರುವ ಪ್ರಯಾಸದಲ್ಲಿ ಸಂತೋಷ ಪಡಲು. ಹೊಂದಿರೋ ಪಾಲಲ್ಲಿ, ಪಡುತ್ತಿರುವ ಪ್ರಯಾಸದಲ್ಲಿ ಸಂತೋಷ ಪಡಲು ದೇವರೇನ್ ಕೊಡ್ತಾರಂತೆ? ಶಕ್ತಿ ಕೊಡ್ತಾನಂತೆ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ಗಮನಿಸಿರಿ, ನಾವು ಹೊಂದಿದ ನಮಗೆ ಪಾಲಿಗೆ ಬಂದದ್ದು, ಎರಡನೇದು ನಾವು ಪಡುತ್ತಿರುವ ಪ್ರಯಾಸದಲ್ಲಿ ಸಂತೋಷ ಪಡುವುದು. ಎಷ್ಟೋ ಜನಕ್ಕೆ ಅವ್ರು ತಗೊಂಡಿರೋ ಕೋರ್ಸ್ ಅಲ್ಲಿ, ಜಾಬ್ ಅಲ್ಲಿ, ಮದುವೆ ಮಾಡಿಕೊಂಡವರಲ್ಲಿ, ವಾಹನ ಕೊಂಡದ್ದರಲ್ಲಿ, ಬೇರೆ ಯಾವುದೇ ಕಾರ್ಯಗಳನ್ನ ನೋಡಿರಿ, ಅವರಲ್ಲಿ ಸಂತೋಷ ಇರುವುದಿಲ್ಲ. ಆದರೆ ಆ ಸಂತೋಷ ಎಲ್ಲಿಂದ ಬರುತ್ತದೆ? ದುಃಖ ಪಡುತ್ತಾ ಇರಬಹುದು, ಅದನ್ನೇ ಯೋಚಿಸುತ್ತಾ ಇರಬಹುದು. ಜಾಬ್ಗೆ ಹೋಗ್ಬಿಟ್ಟು ನನಗೆ ಈ ಕೆಲಸ ಇಷ್ಟ ಇಲ್ಲ, ನನಗೆ ಈ ಕೆಲಸ ಇಷ್ಟ ಇಲ್ಲ, ನನಗೆ ಈ ಕೆಲಸ ಇಷ್ಟ ಇಲ್ಲ ಅನ್ನುತ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಕೆಲಸ ಬಿಡಬೇಕು, ಇಲ್ಲ ಅಂದ್ರೆ ಕೆಲಸನ ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಬೇಕು. ಆದ್ರೆ ದುಃಖ ಪಡುವುದರಿಂದ ಯಾವ ಪ್ರಯೋಜನನೂ ಇಲ್ಲ. ನೋಡಿ, ಇವತ್ತು ನಿಮ್ಮ ಪಾಲಿಗೆ ಬಂದದ್ದು ನಿಮಗೆ ಸಂತೋಷ ಕೊಡದೇ ಇರಬಹುದು. ನಿಮ್ಮ ಜೀವಿತದಲ್ಲಿ ಸಿಕ್ಕಿದ್ದು ನಿಮಗೆ ಸಂತೋಷ ಕೊಡದೇ ಇರಬಹುದು. ಅದು ನಿಮಗೆ ಸಂತೋಷ ಕೊಡುವುದರ ಬದಲಾಗಿ ಪ್ರಯಾಸವನ್ನ ಕೊಡುತ್ತಿರಬಹುದು. ಹಾಗಾದರೆ ದೇವರ ವಾಕ್ಯ ಹೇಳುತ್ತದೆ, ನಾನು ನಿಮಗೇನು ಮಾಡುತ್ತೇನೆ? ಆ ಪ್ರಯಾಸದಲ್ಲಿ ನಿಮಗೆ ನಿಮ್ಮ ಪಾಲಿಗೆ ಬಂದದ್ದರಲ್ಲಿ ನಾನು ಸಂತೋಷಿಸುವಂತೆ ಏನ್ ಕೊಡ್ತೇನೆ? ಶಕ್ತಿ ಕೊಡುವೆನು. ಏನ್ ಕೊಡ್ತಾನೆ? ಶಕ್ತಿ ಕೊಡ್ತಾನಂತೆ. ನೋಡ್ರಿ, ಹೌದು, ಮನುಷ್ಯನಿಗೆ 100 ಆಸೆಗಳಿರ್ಬಹುದು ಅಲ್ವಾ? 100 ಆಸೆಗಳಿರ್ಬಹುದು. ಕೆಲವು ಆಸೆಗಳನ್ನ ದೇವರು ತೀರಿಸಿರ್ಬಹುದು, ಕೆಲವು ಆಸೆಗಳು ನಮಗೆ ನಾವು ಅಂದುಕೊಂಡಿದ್ದು ಅಪೋಸಿಟ್ ನಡಿಬಹುದು. ಆದರೆ ದೇವರ ಕೈಯಲ್ಲಿ ನಾವು ಒಪ್ಪಿಸುವಾಗ ದೇವರ ವಾಕ್ಯ ಹೇಳುತ್ತದೆ, ನೀನು ಇರುವ ಕಾರ್ಯದಲ್ಲೇ ಸಂತೋಷಿಸುವುದಕ್ಕೆ ನಾನು ಶಕ್ತಿ ಕೊಡುವೆನು. ಅವನ ಸುಖವು ದೇವರ ಅನುಗ್ರಹ. ನೋಡಿ, ನಮಗೆ ಆಮೇಲೆ ಏನ್ ಅನ್ಸುತ್ತಂದ್ರೆ, ಏನ್ ಮಾಡಲ್ಲ, ಮೊದ್ಲು ಅಂದ್ಕೊಂಡಿದ್ದೆ, ಅಯ್ಯೋ ಇದು ತುಂಬಾ ಸರಿ ಇಲ್ಲ, ಚೆನ್ನಾಗಿರಲ್ಲ, ಆಶೀರ್ವಾದಕರ ಅಲ್ಲ ಅಂತ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ದೇವರು ನನ್ನ ಜೀವಿತವನ್ನು ಈಗ ಏನ್ ಮಾಡಿದ್ದಾನೆ? ಸರಿ ಮಾಡಿಕೊಟ್ಟಿದ್ದಾನೆ. ಅಯ್ಯೋ ಇದು ಭಯಂಕರ ನರಕ ಅನ್ಕೊಂಡಿದ್ದೆ ಈ ಕುಟುಂಬ, ಆದ್ರೆ ಬರ್ತಾ 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 ಈ ನರಕವಾಗಿದ್ದ ಕುಟುಂಬವನ್ನ ದೇವರು ಸ್ವರ್ಗದ ರೀತಿಯಲ್ಲಿ ಮಾರ್ಪಡಿಸಿ ಕೊಟ್ಟಿದ್ದಾನೆ. ನನ್ನ ಜೀವಿತವನ್ನ ದೇವರು ಮಾರ್ಪಡಿಸಿ ಕೊಟ್ಟಿದ್ದಾನೆ ಎಂಬುದನ್ನ ನಾವು ನೋಡುತ್ತಾ ಇದ್ದೇವೆ. ಪ್ರೀತಿಯ ದೇವಜನವೇ, ಈ ವಾಕ್ಯವು ಹೇಳುವಂಥದ್ದು, ಒಂದು ನಮ್ಮ ಪಾಲಿಗೆ ಬಂದಂತದ್ದ ಕಾರ್ಯದಲ್ಲಿ, ನಮಗಿರುವ ಪ್ರಯಾಸದಲ್ಲಿ ದೇವರು ಶಕ್ತಿಯನ್ನ ಕೊಡುವನು ಮತ್ತು ಸುಖವನ್ನ ಅನುಗ್ರಹಿಸಿ ಕೊಡುವನು ಎಂಬುದನ್ನ ನಾವು ನೋಡುತ್ತಾ ಇದ್ದೇವೆ. ದೇವರಿಗೆ ಸ್ತೋತ್ರ. ನಿಮಗೆಲ್ಲರಿಗೂ ಗೊತ್ತಿದೆ, ಇದನ್ನು ಸುಲಭವಾಗಿ ನೀವು ಅರ್ಥ ಮಾಡಿಕೊಳ್ಳಬೇಕಾದರೆ ಒಂದು ಉದಾಹರಣೆಯನ್ನ ನಾವು ಬೈಬಲ್ ಇಂದ ನೋಡಬಹುದಾಗಿದೆ. ಏನು? ಆದಿಯಲ್ಲಿ ಅಬ್ರಹಾಮನು ಲೋಟನು ಜಮೀನನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗಿ ಬರ್ತದೆ. ಆಗ ಅಬ್ರಹಾಮನ ಪಾಲಿಗೆ ಬಂದಿದ್ದು ಎಂಥದ್ದು? ಮರುಭೂಮಿಯಾಗಿರುವಂಥದ್ದು ಅಲ್ವಾ? ಬಂಡೆಗಲ್ಲುಗಳಿಂದ ಕೂಡಿದ್ದಂಥದ್ದು. ಆದ್ರೆ ಅಬ್ರಹಾಮನು ಅಯ್ಯಯ್ಯೋ ನನ್ನ ಪಾಲಿಗೆ ಇಂಥದ್ದು ಬಂದಿದೆಯಲ್ವಾ ಎಂದು ದುಃಖ ಪಡದೆ ಅವನೇನ್ ಮಾಡ್ದ? ತನ್ನ ಪಾಲಿಗೆ ಬಂದದ್ದನ್ನ ದೇವರ ಕೈಗೆ ಒಪ್ಪಿಸಿಕೊಟ್ಟ. ಅದರಲ್ಲಿ ಸಂತೋಷಿಸುವುದಕ್ಕೆ, ಅದರಲ್ಲಿ ಆನಂದಿಸುವುದಕ್ಕೆ ದೇವರು ಅಬ್ರಹಾಮನಿಗೆ ಸಹಾಯ ಮಾಡಿದನು. ಅರ್ಥ ಆಗ್ತಾ ಇದೆಯಾ? ನೋಡಿ, ಆ ಪಾಲಿಗೆ ಅಬ್ರಹಾಮನಿಗೆ ಬಂದದ್ದು ಚೆನ್ನಾಗಿರ್ಲಿಲ್ಲವಾದರೂ ದೇವರು ಅವನ ಪಾಲಿಗೆ ಬಂದದ್ದನ್ನ ನಂತರದ ದಿನಗಳಲ್ಲಿ ಅದನ್ನ ಆಶೀರ್ವಾದವಾಗಿ ಕೊಟ್ಟನು. ಇವತ್ತು ನಮ್ಮ ಪಾಲಿಗೆ ಬಂದಿರುವಂಥದ್ದು ಆಶೀರ್ವಾದಕರವಾಗಿಲ್ಲದೆ ಇರಬಹುದು. ನಮ್ಮ ಪಾಲಿಗೆ ಬಂದದ್ದು ನೋಡಲಿಕ್ಕೆ ಚೆನ್ನಾಗಿಲ್ಲದೆ ಇರಬಹುದು. ನಮ್ಮ ಪಾಲಿಗೆ ಬಂದಿರುವಂಥದ್ದು ಯಾವ ರೀತಿಯಾದ ಲೌಕಿಕವಾದಂತ ಸಂತೋಷವನ್ನು, ಸುಖವನ್ನು ಕೊಡುತ್ತಿಲ್ಲ, ಪ್ರಯಾಸವನ್ನ ಕೊಡುತ್ತಾ ಇರಬಹುದು. ನಿಮ್ಮ ಜೀವಿತದಲ್ಲಿ ನಿಮ್ಮ ಪಾಲಿಗೆ ಬಂದಿರುವಂಥದ್ದನ್ನ ನೀವು ನೋಡಿ ಇವತ್ತು, ಅಯ್ಯೋ ನನಗೆ ಯಾಕೆ ಇದು ಸಿಕ್ತೋ? ಎಲ್ರಿಗೆಲ್ಲ ಚೆನ್ನಾಗಿರೋದು ಸಿಕ್ಕಿದೆ, ಎಲ್ರಿಗೂ ಒಳ್ಳೆ ಗಾಡಿ ಸಿಕ್ಕಿದೆ, ಎಲ್ರಿಗೂ ಒಳ್ಳೆ ಸೈಟ್ ಸಿಕ್ಕಿದೆ, ಎಲ್ರಿಗೂ ಒಳ್ಳೆ ಜೀವಿತ ಸಿಕ್ಕಿದೆ, ಎಲ್ಲರಿಗೂ ಒಳ್ಳೆ ಜಾಬ್ ಸಿಕ್ಕಿದೆ, ಎಲ್ಲರಿಗೂ ಒಳ್ಳೆ ಆಶೀರ್ವಾದ ಸಿಕ್ಕಿದೆ, ನನಗೆ ನೋಡ್ರಿ ಅಂತ ಸಿಕ್ಕಿದೆ ಅಂತ ನಾವು ದುಃಖ ಪಡುತ್ತಾ ಇರುತ್ತೇವೆ. ಆದರೆ ದೇವರ ವಾಕ್ಯ ಹೇಳುವಂತ ವಿಷಯ ಏನಂದ್ರೆ, ನಮ್ಮ ಪಾಲಿಗೆ ಬಂದಿರುವಂಥದ್ದು ನಮಗೆ ಪ್ರಯಾಸ ತರಬಹುದು, ನಮ್ಮ ಪಾಲಿಗೆ ಬರುವಂಥದ್ದು ನಮ್ಮನ್ನ ವೇದಿಸಬಹುದು, ದುಃಖಿಸಬಹುದು. ಆದರೆ ಇಲ್ಲಿ ವಾಕ್ಯ ಹೇಳೋದೇನೆಂದರೆ, ದೇವರು ನಿಮ್ಮ ಪಾಲಿಗೆ ಬಂದದ್ದರಲ್ಲಿ ಸಂತೋಷ ಹೊಂದುವಂತೆಯೋ
ಮತ್ತು ನೀವು ನಿಮ್ಮ ಸುಖವು ಅನುಗ್ರಹವು ಹೊಂದುವಂತೆಯೂ ದೇವರು ನಮಗೆ ಕೊಡುವಂತವನಾಗಿದ್ದಾನೆ. ಅಬ್ರಹಾಮನ ಲೋಟನ ಘಟನೆಯೇ ನಮಗೆ ಒಳ್ಳೆ ಸಾಕ್ಷಿಯಾಗಿದೆ. ಆದಿಕಾಂಡ ಗ್ರಂಥ 30ನೇ ಅಧ್ಯಾಯ 42ನೇ ವಚನದಲ್ಲಿ, ಆದಿಕಾಂಡ 42ನೇ ವಚನದಲ್ಲಿ, ಹೀಗೆ ಬಲವಿಲ್ಲದವುಗಳು ಲಾಬಾನನ ಪಾಲಿಗೆ ಬಿದ್ದವು, ಬಲಿಷ್ಠವಾದವುಗಳು ಯಾಕೋಬನ ಪಾಲಿಗೆ ಬಿದ್ದವು ಅಂತ ನೋಡ್ತಾ ಇದ್ದೇವೆ. ನೋಡಿ, ಲಾಬಾನನು ಮಾವ, ಯಾಕೋಬನು ಅಳಿಯ. ಈಗಾಗಲೇ ಅನೇಕ ಸಾರಿ ಲಾಬಾನನು ಯಾಕೋಬನ ಒಂದು ಸಂಬಳವನ್ನ ಬದಲಾಯಿಸ್ತಾ ಬರ್ತಾ ಇದ್ದಾನೆ. ಯಾಕೋಬನ ಅಂದ್ಕೊಳ್ತಾ ಇದ್ದಾನೆ, ಅಯ್ಯೋ ಏನಪ್ಪ, ನನ್ನ ಜೀವಿತ ಈ ರೀತಿ ಆಗೋಯ್ತು, ನನಗೆ ಆಶೀರ್ವಾದನೇ ಇಲ್ಲ, ನನಗೇನು ಸುಖ ಇಲ್ಲ, ಸಂತೋಷ ಇಲ್ಲ ಅಂದ್ಕೊಳ್ತಾ ಇದ್ದಾನೆ. ಆದ್ರೆ ಒಂದು ದಿವಸ ದೇವರು ಏನ್ ಮಾಡ್ತಾನೆ? ಒಂದು ದಿವಸ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಬಲವಿಲ್ಲದವುಗಳು ಲಾಬಾನನ ಪಾಲಿಗೆ ಬಿದ್ದವು, ಆದರೆ ಬಲಿಷ್ಠವಾದವುಗಳು ಯಾಕೋಬನ ಪಾಲಿಗೆ ಬಿದ್ದವು. ಕೆಲವು ಸಾರಿ ಹಾಸ್ಟೆಲ್ಗಳಲ್ಲಾಗಲಿ ಎಲ್ಲಾದ್ರೂ ಊಟ ಮಾಡುವಾಗ ಆ ಊಟ ಪ್ಲೇಟ್ ಎಲ್ಲ ಹಾಕೊಂಡು ಬರ್ತೀವಿ. ಊಟ ಪ್ಲೇಟ್ ಹಾಕೊಂಡ್ಬಂದು ನೋಡ್ತೀವಿ, ಪಕ್ಕದವ್ರ ಪ್ಲೇಟ್ ನೋಡುವಾಗ ಪೀಸು ದೊಡ್ಡ ದೊಡ್ಡ ಬಿದ್ದಿರ್ತವೆ, ನಮ್ಮ ಪ್ಲೇಟ್ ನೋಡುವಾಗ ಪೀಸೇ ಇರಲ್ಲ. ಅವಾಗ ಅಂದ್ಕೊಳ್ತೀವಿ, ಅಯ್ಯಯ್ಯೋ ಇದೇನಿದು, ಈ ಕಡೆ ಇರೋರ್ಗೂ ಪೀಸುಗಳು ಬಿದ್ದಿದ್ದಾವೆ, ಈ ಕಡೆ ಇರೋರ್ಗೂ ಪೀಸುಗಳು ಬಿದ್ದಾವೆ, ನನಗೆ ಯಾಕೆ ಪೀಸ್ ಬಿದ್ದಿಲ್ಲ? ನನ್ನ ಪಾಲಿಗೆ ಹಂಗೆ. ಕೆಲವರು ಅಂದ್ಕೊಳ್ಳೋದ್ರೆ, ಅಯ್ಯೋ ಏನು ಆಶೀರ್ವಾದ ಇಲ್ಲ ನನ್ನ ಜೀವಿತದಲ್ಲಿ, ಯಾವಾಗಲೂ ನಾನು ಮಾತ್ರನೇ ಅಭಾಗ್ಯನು ಅಭಾಗ್ಯಳು, ಎಲ್ಲರೂ ಚೆನ್ನಾಗಿರ್ತಾರೆ, ನಾನು ಮಾತ್ರನೇ ಹೀಗೆ. ನೋಡಿ, ಪಾಲಿಗೆ ಬರುವಾಗ ನಮಗೇನು ಅನಿಸ್ತಂದ್ರೆ ದುಃಖ ಆಗ್ತದೆ, ನಮಗೆ ಬೇಸರ ಆಗ್ತದೆ. ಅದೇ ಪ್ರಸಂಗಿ ಹೇಳೋದು 5:19 ಹೇಳುವಂಥದ್ದು, ನಿನ್ನ ಪಾಲಿಗೆ ಬಂದದ್ದನ್ನ ನೀನು ಹೊಂದಿ ನೀನು ಪ್ರಯಾಸ ಪಡ್ತಾ ಇದೀಯಾ, ದುಃಖ ಪಡ್ತಾ ಇದೀಯಾ, ಆದ್ರೆ ಆ ಕಾರ್ಯದಲ್ಲಿ ನಿನ್ನನ್ನು ಸಂತೋಷಿಸುವಂತೆ ನಾನು ಮಾಡ್ತೇನೆ, ನಿನ್ನ ಪಾಲಿಗೆ ಬಂದದರಲ್ಲಿ ನಿನಗೆ ಸುಖವನ್ನು ಅನುಗ್ರಹಿಸುತ್ತೇನೆ ಎಂದು ದೇವರು ಹೇಳುವಂತ ಮಾತನ್ನ ನಾವು ನೋಡುತ್ತಾ ಇದ್ದೇವೆ. ಆದಿಕಾಂಡ ಗ್ರಂಥ 45ನೇ ಅಧ್ಯಾಯ 20ನೇ ವಾಕ್ಯ. ಆದಿಕಾಂಡ ಗ್ರಂಥ 45:20, ಐಗುಪ್ತ ದೇಶದಲ್ಲೆಲ್ಲ ಇರುವ ಉತ್ತಮ ವಸ್ತುಗಳು ನಿಮ್ಮ ಪಾಲಿಗೆ ಬಂದದ್ದರಿಂದ ನಿಮಗಿರುವ ಸೊತ್ತಿನ ವಿಷಯ ಚಿಂತಪಡಬೇಕಾದ ಅವಶ್ಯವಿಲ್ಲ ಎಂಬುದೇ ಅಂದನು. ಇಲ್ಲಿ ಐಗುಪ್ತ ದೇಶದಲ್ಲೆಲ್ಲ ಇದ್ದಾರೆ, ಉತ್ತಮವಾಗಿರುವಂತ ವಸ್ತುಗಳು ಯಾರ ಪಾಲಿಗೆ ಬಂದಿದೆ? ಇಸ್ರಾಯೇಲರ ಪಾಲಿಗೆ ಬಂದಿರೋದ್ರಿಂದ ನೀವು ಚಿಂತೆ ಪಡಬೇಕಾದ ಅವಶ್ಯವಿಲ್ಲ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇರ್ತೇವೆ. ಒಂದು ವೇಳೆ ನಾವು ನೋಡುತ್ತೇವೆ, ಇಬ್ಬರು ವ್ಯಕ್ತಿಗಳಿದ್ದರು ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ ಅನ್ನಳು ಪೆನ್ನಿನ್ನಳಿದ್ದರು. ಬೈಬಲಲ್ಲಿ ನಾವು ನೋಡುತ್ತೇವೆ, ಅನ್ನಳು ಪೆನ್ನಿನ್ನಳು, ಸಾರಳು ಮತ್ತು ಹಾಗರಳಿದ್ದರು. ಅಂದ್ರೆ ಇವ್ರು ನೋಡುವಾಗ ಒಬ್ಬರಿಗೆ ಏನಾದ್ರೂ ಹೆಚ್ಚಿಗೆ ಬಂತು, ಇನ್ನೊಬ್ಬರಿಗೆ ಕಡಿಮೆ ಬಂತು ಅಂದ್ರೆ ಅವ್ರೇನ್ ಮಾಡ್ತಾರೆ? ಅಯ್ಯೋ ನೋಡು, ನನಗೆ ಕಡಿಮೆ ಬಂದೈತೆ, ನನಗೆ ಕಡಿಮೆ ಪ್ರೀತಿ ಸಿಗ್ತಾ ಐತೆ, ನನಗೆ ಕಡಿಮೆ ಆಶೀರ್ವಾದ ಬರ್ತಾ ಇದೆ, ಯಾಕಪ್ಪ ಹೀಗೆ ಅಂತ ಅನ್ನುವಾಗ ಗುಣಗುಟ್ಟುವುದಲ್ಲ, ನಮ್ಮ ಪಾಲಿಗೆ ಬಂದಿರೋದನ್ನು ನಾವು ಸ್ವೀಕಾರ ಮಾಡಿಕೊಂಡು, ದೇವರೇ ಇದು ನನಗೆ ಕೊಟ್ಟಿದೀಯಾ, ಇದು ನನಗೆ ಆಶೀರ್ವಾದ ಎಂದು ತಿಳ್ಕೊಂಡ್ರೆ, ಅಬ್ರಹಾಮನಂತೆ ನಾವು ಅಂಗೀಕಾರ ಮಾಡಿಕೊಂಡ್ರೆ ದೇವರು ಇರುವಂತದ್ದನ್ನು ಏನ್ ಮಾಡ್ತಾನೆ? ಆಶೀರ್ವದಿಸುತ್ತಾನೆ. ಗುಣಗುಟ್ಟುವುದರಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ. ಇಲ್ಲಿ ಹೇಳುವಂತ ಮಾತುಗಳೇನೆಂದ್ರೆ, ಪಾಲಿಗೆ ಅವರಿಗೆ ಬಂದಿದ್ದು ಉತ್ತಮವಾದವುಗಳೇ. ಕೆಲವು ಸಾರಿ ನಮ್ಮ ಜೀವಿತಗಳು ದಾಸತ್ವದಲ್ಲಿರಬಹುದು, ಬಲಹೀನವಾಗಿರಬಹುದು, ಆದರೆ ದೇವರು ಹೇಳುತ್ತಾನೆ, ನಿಮಗೆ ಬಂದಿರೋದರಲ್ಲಿ ನೀವು ಸುಖ ಪಡಬೇಕಾ, ನೀವು ಅನುಗ್ರಹಿಸಲ್ಪಡಬೇಕಾ, ನಾನು ನಿಮಗೆ ಶಕ್ತಿ ಕೊಡುತ್ತೇನೆ. ದೇವರ ವಾಕ್ಯವನ್ನ ಕೇಳುವಾಗ, ಈಗ ನೋಡಿ, ಈ ಲೋಕ ನಮಗೆ ಶಾಶ್ವತವಲ್ಲ ಅಂದ್ಕೊಂಡ್ರೆ ನಾವು ಒಂದ್ಸಾರಿ, ಈ ಲೋಕ ನಮಗೆ ಶಾಶ್ವತ ಅಲ್ಲ ಅಂದ್ಕೊಂಡ್ರೆ ನಮಗೆ ಇದರ ಮೇಲೆ ಯಾವುದು ಹಿಡಿತಾ ಇರಲ್ಲ. ನನಗೆ ಬೇಕೇ ಬೇಕು, ನಾನು ಇರಲೇಬೇಕು, ನಾನು ಹೊಂದ್ಕೊಳ್ಳೇಬೇಕು. ಈಗ ನಾಳೆ ಒಬ್ಬ ವ್ಯಕ್ತಿ ಸತ್ತೋಗ್ತಾನೆ ಅಂತ ತಿಳಿದ್ರೆ, ಇವತ್ತು ನನ್ನ ಹೆಸರಿಗೆ ಆಸ್ತಿ ಎಲ್ಲ ಬರ್ಕೊಡ್ರಿ ಅಂತ ಕೇಳ್ತಾನ? ಏನಕ್ಕೆ ಬಿಡಪ್ಪ, ನಾನು ಸತ್ತೋಗ್ತೀನಿ, ನನ್ನ ಹೆಸರಲ್ಲಿ ಇದ್ರೆ ಏನು ಪ್ರಯೋಜನ ಅಂದ್ಬಿಡ್ತಾನೆ. ಅಂದ್ರೆ ಅದು ಅವ್ರಿಗೆ ಅರ್ಥ ಆಗುತ್ತೆ, ಈ ಲೋಕ ಮಾಯೆ, ಇವತ್ತಿರ್ತದೆ ನಾಳೆ ಇರಲ್ಲ ಅನ್ನೋದು ಗ್ರಹಿಸಿದ್ರೆ ಅವ್ರ ಪಾಲಿಗೆ ಕಡಿಮೆ ಬಿದ್ರೂ ಪರವಾಗಿಲ್ಲ. ಹೌದಲ್ವಾ? ಅವ್ರ ಪಾಲಿಗೆ ಕಡಿಮೆ ಬಿದ್ರೂ ಪರವಾಗಿಲ್ಲ, ಬಿಡಪ್ಪ ಪರವಾಗಿಲ್ಲ, ಸೋಕೆ, ಅವ್ರು ಚೆನ್ನಾಗಿರ್ಲಿ ಅಂತ ಅಂದುಕೊಳ್ತೇವೆ. ಆದಿಕಾಂಡ 49ನೇ ಅಧ್ಯಾಯ 26ನೇ ವಚನವನ್ನ ಗಮನಿಸಿರಿ. ಅಲ್ಲೊಂದು ಮಾತು ಹೇಳ್ತದೆ, ನಿನ್ನ ತಂದೆಯ ಆಶೀರ್ವಾದಗಳು ಆದಿಯಿಂದಿದ್ದ ಪರ್ವತಗಳಿಂದುಂಟಾಗುವ ಮೇಲುಗಳಿಗಿಂತಲೂ
ಸದಾಕಾಲವಾಗಿರುವ ಬೆಟ್ಟಗಳಿಂದುಂಟಾಗುವ ಉತ್ತಮ ವಸ್ತುಗಳಿಗಿಂತಲೂ ವಿಶೇಷವಾಗಿವೆ. ಇವೆಲ್ಲ ಯೋಸೇಫನ ಪಾಲಿಗೆ ಬರಲಿ, ಅಣ್ಣ ತಮ್ಮಂದಿರಲ್ಲಿ ಪ್ರಭುವಾಗಿರುವವನ ಶಿರಸ್ಸಿನ ಮೇಲುಂಟಾಗಲಿ ಅಂತ ಹೇಳುತ್ತಾ ಇದೆ. ಅಲ್ಲಿ ಹೇಳುತ್ತದೆ ಯೋಸೇಫನ ಪಾಲಿಗೆ ಬರಲಿ. ಯಾಕೆ ಈ ರೀತಿಯಾಗಿ ಆಶೀರ್ವಾದ ಅವನಿಗೆ ಹೇಳ್ತಾ ಇದ್ದಾರೆ? ಯೋಸೇಫನ ಪಾಲಿಗೆ ಒಳ್ಳೆ ಆಶೀರ್ವಾದ ಬರಲಿ, ಯೋಸೇಫನ ಪಾಲಿಗೆ ಉತ್ತಮವಾದವುಗಳು ಬರಲಿ ಅಂತ ಯಾಕೆ ಹೇಳಿದರು? ಯಾಕೆಂದ್ರೆ ಯೋಸೇಫನು ದೇವರಿಗೆ ಭಯಪಟ್ಟು ಜೀವಿಸುತ್ತಿದ್ದನು, ಹೌದಲ್ವಾ? ಯಾವತ್ತೂ ಸಹೋದರರ ಮೇಲೆ ಅಸೂಯೆ ಪಡಲಿಲ್ಲ, ಅವರ ಮೇಲೆ ದ್ವೇಷ ಸಾರಲಿಲ್ಲ. ನಾನು ಹೆಂಗಾದ್ರೂ ಮಾಡಿ ಅವರನ್ನ ದ್ವೇಷ ತೀರಿಸ್ಕೋಬೇಕು, ಅವನೇನಾದ್ರೂ ಮಾಡಿಬಿಡಬೇಕು ಅಂತ ಅವರು ದ್ವೇಷ ಮಾಡಲಿಲ್ಲ. ಅದಕ್ಕೆ ತಕ್ಕಂತ ಆಶೀರ್ವಾದ ಅವನ ಭವಿಷ್ಯದಲ್ಲಿ ಬಂತು. ಎಲ್ಲ ಸಹೋದರರಿಗಿಂತ ಉತ್ತಮವಾದ ಆಶೀರ್ವಾದ ಯೋಸೇಫನಿಗೆ ಸಿಕ್ತು. ನೋಡಿ, ಕೆಲವರ ಪಾಲಿಗೆ, ಯೋಸೇಫನ ಪಾಲಿಗೆ ಏನೂ ಇರಲಿಲ್ಲ, ಸತ್ಯ ಹೋದ ಯೋಸೇಫನ್ ಅಂದ್ಕೊಂಡ್ಬಿಟ್ಟಿದ್ರು. ಅವರ ಸಹೋದರರೆಲ್ಲ ಏನು ಅಂದ್ಕೊಂಡಿದ್ರು? ಯೋಸೇಫನ್ ಇಲ್ಲ, ಅವರ ಅಪ್ಪನೂ ಅಷ್ಟೇ ಸತ್ತೋದ ಅಂತ ತಿಳ್ಕೊಂಡಿದ್ದ. ಅವನ ಪಾಲಿಗೆ ಏನೂ ಇರಲಿಲ್ಲ. ಆದರೆ ಮುಂದೊಂದು ದಿನ ಎಲ್ಲ ಸಹೋದರರಿಗಿಂತಲೂ ಉತ್ತಮವಾದಂಥ ಆಶೀರ್ವಾದವನ್ನು ಯೋಸೇಫನು ಹೊಂದಿಕೊಂಡನು. ಅದೇ ರೀತಿಯಲ್ಲಿ ದಾವೀದನ ಸಹೋದರರ ಜೊತೆಯಲ್ಲಿ ಕೂಡ ಅವನು ಕುರಿ ಮೇಯಿಸ್ತಾ ಇದ್ದ. ಮಿಕ್ಕಿದವ್ರಿಗೆಲ್ಲ ಒಳ್ಳೆ ಜಾಬ್ ಇತ್ತು. ಒಳ್ಳೆ ಜಾಬ್ ಅಂದ್ರೆ ಹೆಂಗಂದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಈಗ ಆರ್ಮಿಯಲ್ಲಿರೋರಿಗೆಲ್ಲ ಎಷ್ಟು ಫೆಸಿಲಿಟೀಸ್ ಇರುತ್ತಲ್ವಾ? ಆರ್ಮಿಯಲ್ಲಿದ್ದಾರೆ ಅಂದ್ರೆ, ಓ ಆರ್ಮಿಯಲ್ಲಿದ್ದಾರಾ, ಅವ್ರಿಗೆಲ್ಲ ಫೆಸಿಲಿಟೀಸ್ ಇರುತ್ತಪ್ಪ ಅಂತ ಅಂದ್ಕೊಡ್ತಾರೆ. ಅದೇ ರೀತಿ ಸೈನ್ಯದಲ್ಲಿರೋರಿಗೆ ಒಳ್ಳೆ ಫೆಸಿಲಿಟೀಸು, ಜಾಬು, ಸ್ಯಾಲ್ರಿ ಎಲ್ಲ ಇತ್ತು. ಆದರೆ ದಾವೀದನ ಕೆಲಸ ಏನು? ಕುರಿ ಮೇಯಿಸೋದು. ಕುರಿ ಮೇಯಿಸೋನಿಗೆ ಸಂಬಳನೂ ಇಲ್ಲ. ಕುರಿ ಮೇಯಿಸೋನು ಏನಂದ್ರೆ ಬರೀ ಊಟ, ಅವನು ಹೋಗ್ಬೇಕು, ಕುರಿಗಳು ಮೇಯಿಸ್ಕೊಂಡು ಬರಬೇಕು. ಕೆಲವು ಸಾರಿ ನಾವೇ ಹೇಳ್ತಾ ಇರ್ತೀರಲ್ಲ, ಕುರಿ ಮೇಯಿಸಕ್ಕೆ ಹೋಗು, ಕತ್ತೆ ಮೇಯಿಸಕ್ಕೆ ಹೋಗು, ದನ ಮೇಯಿಸಕ್ಕೆ ಹೋಗು ಅಂತಾರೆ. ಅಂದ್ರೆ ಅದರಂತ ಏನು, ಕೊನೆಗೆ ಅದು ಏನೂ ಜಾಬು ಸಿಕ್ಕಿಲ್ಲ ನಿನಗೆ ಅಂದ್ರೆ ಕೊನೆಗೆ. ಆ ರೀತಿಯಾಗಿರುವಾಗ ದೇವರು ಏನ್ ಮಾಡ್ತಾನೆ? ದಾವೀದನನ್ನ ಆರಿಸಿಕೊಳ್ಳುತ್ತಾನೆ. ಇವತ್ತು ನನ್ನ ಪ್ರಿಯ ದೇವಜನವೇ, ನಮ್ಮ ಪಾಲಿಗೆ ಅಜ್ಞಾನ ಬಂದಿರಬಹುದು, ನಮ್ಮ ಪಾಲಿಗೆ ಅಲ್ಪವಾದದ್ದು ಬಂದಿರಬಹುದು, ನಮ್ಮ ಪಾಲಿಗೆ ಬಲಹೀನವಾದದ್ದು ಬಂದಿರಬಹುದು. ಆದರೆ ದೇವರು ಹೇಳ್ತಾನೆ, ಅದರಲ್ಲಿ ನೀನು ಸಂತೋಷಿಸುವಂತೆ, ಅದರಲ್ಲಿ ನೀನು ಆನಂದ ಪಡುವಂತೆ ನಾನು ನಿನಗೆ ಏನ್ ಮಾಡ್ತೀನಿ? ಶಕ್ತಿಯನ್ನು ಕೊಡುತ್ತೇನೆ ಎಂದು ದೇವರ ವಾಕ್ಯ ಹೇಳುತ್ತದೆ. ನ್ಯಾಯಸ್ಥಾಪಕರುಗಳ ಗ್ರಂಥ 2ನೇ ಅಧ್ಯಾಯ, ಜಡ್ಜಸ್ 2:6, ನ್ಯಾಯಸ್ಥಾಪಕರು 2:6 ಈ ರೀತಿಯಾಗಿ ಹೇಳುತ್ತದೆ, ಯೆಹೋಶುವನು ಇಸ್ರಾಯೇಲರನ್ನ ಕಳುಹಿಸಿದ ಮೇಲೆ ಅವರು ತಮ್ಮ ತಮ್ಮ ಪಾಲಿಗೆ ಬಂದ ಪ್ರದೇಶಗಳಿಗೆ ಹೋಗಿ ಅವುಗಳನ್ನ ಸ್ವತಂತ್ರಿಸಿಕೊಂಡರು ಅಂತ ನಾವು ನೋಡುತ್ತಾ ಇದ್ದೇವೆ. ಅವರವರ ಪಾಲಿಗೆ ಬಂದ ಪ್ರದೇಶಗಳನ್ನ ಅವರು ಹೋಗಿ ಏನು ಮಾಡಿಕೊಂಡ್ರು? ಸ್ವತಂತ್ರಿಸಿಕೊಂಡರು ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಇವತ್ತು ನಮಗಿರುವಂಥದ್ದನ್ನು ನಾವು ಸ್ವತಂತ್ರಿಸಿಕೊಳ್ಳಬೇಕು. ಅನೇಕ ಸಾರಿ ಕೆಲವರು ಏನಂದ್ಕೊಳ್ತೇವೆ ಅಂದ್ರೆ, ಅಯ್ಯೋ ಸಣ್ಣ ಕೆಲಸ, ನನಗೆ ದೊಡ್ಡ ಕೆಲಸ ಇದ್ದಿದ್ರೆ ನಾನು ಚೆನ್ನಾಗಿ ಮಾಡ್ತಾ ಇದ್ದೆ, ಈ ಸಣ್ಣ ಕೆಲಸದಲ್ಲಿ ನಾನು ಏನು ಮಾಡೋದು? ಆ ರೀತಿ ಅಂದ್ಕೊಳ್ತಾ ಇರ್ತಾರೆ. ಆದರೆ ದೇವರ ದೃಷ್ಟಿಯಲ್ಲಿ ಸಣ್ಣ ಕೆಲಸವೇ ದೊಡ್ಡ ಆಶೀರ್ವಾದ ಬರ್ತದೆ. ಇದು ನೋಡ್ರಿ, ಸ್ವಲ್ಪ ಆದಾಯ ಮಾಡೋರಿಗೆ ಸ್ವಲ್ಪ ಕಷ್ಟಗಳು, ಸ್ವಲ್ಪ ಖರ್ಚುಗಳಿರ್ತವೆ. ಜಾಸ್ತಿ ಆದಾಯ ಮಾಡೋರಿಗೆ ಜಾಸ್ತಿ. ನೋಡಿ, ಎಷ್ಟು ಆದಾಯ ಮಾಡಿದ್ರೆ ಅಷ್ಟೇ ತಕ್ಕದಷ್ಟು ಖರ್ಚುಗಳು ಇರ್ತವೆ. ಕಡಿಮೆಗೆ ನೀವು ಆದಾಯ ಮಾಡಿದ್ರೆ ಕಡಿಮೆ ಖರ್ಚುಗಳು, ಹೆಚ್ಚು ಆದಾಯ ಮಾಡಿದ್ರೆ ಹೆಚ್ಚು ಜವಾಬ್ದಾರಿಗಳು, ಬಾಧ್ಯತೆಗಳು ಬರ್ತವೆ, ಅದು ಖರ್ಚಾಗ್ತದೆ. ಇಲ್ಲಿ ನಾವು ನೋಡ್ತೇವೆ, ನ್ಯಾಯಸ್ಥಾಪಕರುಗಳಲ್ಲಿ ತಮ್ಮ ತಮ್ಮ ಪಾಲಿಗೆ ಬಂದ ಪ್ರದೇಶಗಳಿಗೆ ಹೋಗಿ ಅದನ್ನು ಏನ್ ಮಾಡಬೇಕು? ಸ್ವತಂತ್ರಿಸಿಕೊಳ್ಳಬೇಕು. ನಮ್ಮ ಪಾಲಿಗೆ ಏನು ಬಂದಿರುತ್ತದೋ ಅದರಲ್ಲಿ ಮೊದಲನೇದಾಗಿ ನಾವೇನ್ ಮಾಡಬೇಕು? ಸಂತೋಷಿಸಬೇಕು. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಚಾಪೆ ಇದ್ದಷ್ಟು ಕಾಲ್ ಚಾಚಬೇಕು. ಪದ ನಮಗೆ ಗೊತ್ತು, ಚಾಪೆ ಇದ್ದಷ್ಟು ಕಾಲ್ ಚಾಚಬೇಕು. ಇರುವ ಕೆಲಸದಲ್ಲಿ ನಿಯತ್ತಾಗಿರ್ಬೇಕು, ಮಾಡುವಂತ ಕೆಲಸದಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು. ದೇವರೇನ್ ಮಾಡ್ತಾನೆ? ಪ್ರತಿಫಲವನ್ನ ಕೊಡುತ್ತಾನೆ ಎಂದು ನಾವು ನೋಡುತ್ತಾ ಇದ್ದೇವೆ. ಯೋಬ ಭಕ್ತನೊಂದು ಮಾತನ್ನು ಹೇಳ್ತಾನೆ. ಯೋಬನ ಗ್ರಂಥ 21ನೇ ಅಧ್ಯಾಯ, ಯೋಬನ ಗ್ರಂಥ 7ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡ್ರಿ, ಅಲ್ಲಿ ಹೇಳ್ತದೆ, ಯೋಬ 7:3, ಬೇಸರಿಕೆಯ ಮಾಸಗಳು, ಆಯಾಸದ ರಾತ್ರಿಗಳು ನನ್ನ ಪಾಲಿಗೆ ನೇಮಕವಾಗಿವೆ. ಯಾರ ಪಾಲಿಗೆ? ಯೋಬನೇನು ಹೇಳ್ತದೆ? ನನ್ನ ಪಾಲಿಗೆ ಏನು ಬಂದಿದೆ? ಕೆಲವರು ಹೇಳ್ತಾರೆ, ಈಗ ಇಬ್ರು ಅಕ್ಕ ತಂಗಿರಿದ್ರು ಅಂತ ತಿಳ್ಕೊಳ್ಳಿ, ಓಕೆನಾ? ಅಕ್ಕ ಒಳ್ಳೆ ಮನೆಗೆ ಮದುವೆ ಆಗಿ ಹೋಗ್ತಾಳೆ, ತಂಗಿ ಏನ್ ಮಾಡ್ತಾಳೆ? ಒಂದು ಬಡ ಮನೆಗೆ ಮದುವೆ ಆಗಿ ಹೋಗ್ತಾಳೆ. ಅವಾಗ ತಂಗಿ ಏನಂತಾಳೆ? ಓಪನ್ ದ ಡೋರ್. ಆ ತಂಗಿ ಏನಂತಾಳೆ? ಅಯ್ಯೋ, ನನ್ನ ಅಕ್ಕನ ನಸೀಬು, ನನ್ನ ಅಕ್ಕನ ಒಂದು
ಏನದು ತಲೆ ಬರಹ, ಹಣೆ ಬರಹ ಚೆನ್ನಾಗಿದೆ, ಆದರೆ ನನ್ನ ಹಣೆ ಬರಹ ಚೆನ್ನಾಗಿಲ್ಲ. ನನ್ನ ಪಾಲಿಗೆ ನೋಡು ಇಂಥ ಮನೆ ಬಂದಿದೆ, ನನ್ನ ಪಾಲಿಗೆ ಇಂಥ ವ್ಯಕ್ತಿ ಸಿಕ್ಕಿದ್ದಾನೆ, ನನ್ನ ಪಾಲಿಗೆ ಈ ಥರ ಜೀವಿತ ಸಿಕ್ಕಿದೆ, ಆದರೆ ಆಕೆ ಪಾಲಿಗೆ ನೋಡಿ ಎಷ್ಟು ಚೆನ್ನಾಗಿರೋ ಜೀವಿತ ಸಿಕ್ಕಿದೆ ಅಲ್ವಾ? ಅಂದ್ಕೊಳ್ತೀವಲ್ವ? ನಿಜ ಅಂದ್ಕೊಳ್ತಾರೆ. ನಾನು ಒಂದೇ ಮನೆಯಲ್ಲಿ ಹುಟ್ಟಿ ಬಂದೆ, ನಾನು ಅವರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು, ಒಂದೇ ಊರವರು, ಒಂದೇ ಕ್ಲಾಸ್ಮೇಟು, ಒಂದೇ ಕಾಲೇಜ್ ಓದೋರು, ಒಂದೇ ಕೋರ್ಸ್ ಮಾಡಿದವರು, ಅವ್ರಿಗೆ ಇಮಿಡಿಯೇಟ್ ಆಗಿ ಜಾಬ್ ಸಿಕ್ತು, ನನಗೆ ಸಿಗಲಿಲ್ಲ. ಅವರು ಒಳ್ಳೆ ಸೆಟ್ಲ್ ಆಗಿಬಿಟ್ರು, ನಾನು ಸೆಟ್ಲ್ ಆಗಲಿಲ್ಲ. ನೋಡಿ, ಈ ವಾಕ್ಯ ಖಂಡಿತ ಅನೇಕರಿಗೆ ಅನ್ವಯಿಸುತ್ತದೆ. ಯೋಬನು ಹೇಳ್ತಾ ಇದ್ದಾನೆ, ಬೇಸರಿಕೆಯ ಮಾತುಗಳು ಅಲ್ಲ, ಬೇಸರಿಕೆಯ ಮಾಸಗಳು. ಮಾಸಗಳಂದ್ರೇನು? ತಿಂಗಳುಗಳು. ಬೇಸರಿಕೆಯ ತಿಂಗಳುಗಳು, ಆಯಾಸದ ರಾತ್ರಿಗಳು. ಏನು ಆಯಾಸ ರಾತ್ರಿಗಳಂದ್ರೆ? ಟಯರ್ಡ್ ಆಗೋಗಿರೋದಲ್ವಾ, ಆಯಾಸ. ಯೋಬನು ಹೇಳ್ತಾ ಇದ್ದಾನೆ, ನನ್ನ ಪಾಲಿಗೆ ಬಂದಿರೋದೇನಪ್ಪ ಅಂದ್ರೆ ಬೇಸರಿಕೆಯ ಮಾಸಗಳು. ಕೆಲವು ಸಾರಿ ಅಂದ್ಕೊಳ್ತೇವೆ, ಈಗ ಹೊಸ ತಿಂಗಳು ಬರ್ತಾ ಇದೆ, ನಿಮಗೆ ಒಳ್ಳೆ ಆಶೀರ್ವಾದ ಬರುತ್ತೆ, ಈ ತಿಂಗಳು ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾರೆ, ನಾವು ಪ್ರಾರ್ಥನೆ ಮಾಡ್ತೀವಿ, ಪ್ರಾರಂಭಿಸ್ತೇವೆ. ಆದರೆ ತಿಂಗಳಾಗೋವಲ್ಲ ಹೇಳ್ತೇವೆ, ಅಯ್ಯೋ ಆಗಸ್ಟ್ ತಿಂಗಳು ಕೂಡ ಏನು ಚೆನ್ನಾಗಿರಲಿಲ್ಲ, ಹೋಗ್ಲಿ ಸೆಪ್ಟೆಂಬರ್ ಆದರೂ ಚೆನ್ನಾಗಿರುತ್ತಾ? ಸೆಪ್ಟೆಂಬರ್ ಕೂಡ ಚೆನ್ನಾಗಿರಲಿಲ್ಲ. ನಾವು ಒಂದೊಂದು ತಿಂಗಳ ಬಗ್ಗೆ ಏನು ಹೇಳ್ತೀವಿ? ಜನವರಿಯಿಂದ ಸ್ಟಾರ್ಟ್ ಮಾಡ್ತೀವಿ, 2024 ಜನವರಿ ತಿಂಗಳು ನನಗೆ ಆಶೀರ್ವಾದವಾಗಿರುತ್ತೆ. ಆದರೆ ಜನವರಿ ತಿಂಗಳು ಹೊರಟೋಗುತ್ತೆ, ನಾವು ಅಂದ್ಕೊಳ್ತೀವಿ ಜನವರಿ ಚೆನ್ನಾಗಿರಲಿಲ್ಲ. ಫೆಬ್ರವರಿ ಆದರೂ ಚೆನ್ನಾಗಿರುತ್ತೇನೋ, ಫೆಬ್ರವರಿನೂ ಚೆನ್ನಾಗಿರಲಿಲ್ಲ. ಮಾರ್ಚ್ ಆದರೂ ಚೆನ್ನಾಗಿರುತ್ತೇನೋ, ಮಾರ್ಚು ಚೆನ್ನಾಗಿರಲಿಲ್ಲ. ತಿಂಗಳು ಕಳೆದು ಹೋಗಿ 2000 ಕೊನೆಗೆ ಹೇಳ್ತೀವಿ 2024 ಏನು ಒಳ್ಳೆ ವರ್ಷ ಅಲ್ಲ. ಈ ಥರ ಎಷ್ಟು ವರ್ಷಗಳನ್ನು ನಾವು ಹೇಳಿದ್ದೀವಿ ಅಲ್ವಾ? ಯೋಬನು ಹೇಳ್ತಾ ಇದ್ದಾನೆ, ಬೇಸರಿಕೆಯ ಮಾಸಗಳು, ಬೇಸರಿಕೆಯ ಮಾಸಗಳು, ಆಯಾಸದ ರಾತ್ರಿಗಳು ನನ್ನ ಪಾಲಿಗೆ, ನಮ್ಮ ಪಾಲಿಗೆ ಏನಾಗಿದೆ? ಅವು ನೇಮಕವಾಗಿದೆ. ದುಃಖ, ವೇದನೆ, ಪ್ರಯಾಸ, ಕಷ್ಟಪಡೋದು ಇದೆ. ಕೆಲವರು ಹೇಳ್ತಾರೆ, ಕೆಲವರು ಸುಖವಾಗಿ ಸಂಪಾದನೆ ಮಾಡ್ತಾರೆ, ನಾನು ಎಷ್ಟು ಕಷ್ಟಪಟ್ಟರು ಸಂಪಾದನೆ ಮಾಡೋಕ್ಕಾಗ್ತಾ ಇಲ್ಲ, ಅದು ನನ್ನ ಪಾಲಿಗೆ ಬಂದಿರೋದು ಏನು ಮಾಡೋಕ್ಕಾಗಲ್ಲ. ನೋಡಿ, ಯೋಬನು ಅದೇ ಮಾತು ಹೇಳ್ತಾ ಇದ್ದಾನೆ, ಬೇಸರಿಕೆ, ಆಯಾಸ ನನ್ನ ಪಾಲಿಗೆ ಬಂದಿವೆ. ದೇವರು ಇವತ್ತು ಹೇಳ್ತಾ ಇದ್ದಾನೆ, ನಿಮಗೆ ಬಂದ ಆ ಬೇಸರಿಕೆ, ನಿಮ್ಮ ಪಾಲಿಗೆ ಬಂದ ಆಯಾಸವನ್ನ ನೀವು ಬೇಸರ ಮಾಡಿಕೊಳ್ಬೇಡ್ರಿ, ನಾನು ಅದನ್ನು ಸಹಿಸುವ ಶಕ್ತಿಯನ್ನು ನಾನು ನಿಮಗೆ ಕೊಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾನೆ. ನೋಡಿ, ನಮ್ಮ ಪರಿಸ್ಥಿತಿಗಳು ವಿಧ ವಿಧವಾಗಿದೆ, ಕಷ್ಟಕರವಾಗಿದೆ, ವೇದನೆಕರವಾಗಿದೆ. ಆದರೆ ದೇವರು ಹೇಳ್ತಾನೆ, ನಿಮ್ಮ ಪಾಲಿಗೆ ಬಂದದ್ದನ್ನ ನನ್ನ ಕೈಗೆ ಕೊಟ್ರೆ ನಾನು ಅದನ್ನೇನು ಮಾಡ್ತೇನೆ? ಆಶೀರ್ವದಿಸುತ್ತೇನೆ. ಹಲ್ಲೆಲೂಯಾ. ಇವತ್ತು ನಿಮ್ಮ ಪಾಲಿಗೆ ಏನು ಬಂದಿದೆ? ನಿಮ್ಮ ಪಾಲಿಗೆ ಬಲಹೀನವಾದದ್ದು ಬಂದರು, ಬರಡಾದದ್ದು ಬಂದರು, ನಿಮಗೆ ಬೇಡವಾದದ್ದು ಬಂದರು, ದೇವರಿಗೆ ಒಪ್ಪಿಸಿಕೊಡ್ಬೇಕು. ದೇವರೇ, ಇದು ನನಗೆ ಇಷ್ಟ ಇಲ್ಲ, ಇದು ನನಗೆ ಬೇಡ, ಆದರೂ ಬೇರೆ ಆಪ್ಷನ್ ಇಲ್ಲ, ಬೇರೆ ಅವಕಾಶ ನನ್ನ ಹತ್ರ ಇಲ್ಲ, ಇದನ್ನು ನಿನ್ನ ಕೈಯಲ್ಲಿ ಕೊಡ್ತೇನೆ, ಇದನ್ನು ದಿ ಬೆಸ್ಟ್ ಆಗಿ ಮಾರ್ಪಡಿಸಿ ಕೊಡಪ್ಪ, ನೀನು ಉತ್ತಮವಾಗಿ ಮಾರ್ಪಡಿಸಿ ಕೊಡಪ್ಪ ಎಂದು ಪ್ರಾರ್ಥಿಸಿದರೆ ಅಬ್ರಹಾಮನ ಬರಡು ನೆಲವನ್ನ ದೇವರು ಫಲವತ್ತಾದ ನೆಲವನ್ನಾಗಿ ಮಾರ್ಪಡಿಸಿ ಕೊಡ್ತಾನೆ. ಹಲ್ಲೆಲೂಯಾ. ಈಸಾಕನು ಬರಗಾಲದಲ್ಲಿಯೂ ಬಿತ್ತನೆ ಮಾಡಿ 100ರಷ್ಟು ಪ್ರತಿಫಲವನ್ನು ಹೊಂದಿದನಂತೆ. ಹೇಗೆ ಸಾಧ್ಯ? ಎಲ್ಲರೂ ಅಂದ್ಕೊಳ್ತಾ ಇದ್ರು, ಇವನೇನು ಬೇಸಿಗೆ ಕಾಲದಲ್ಲಿ ಹೋಗಿ ಬಿತ್ತನೆ ಮಾಡ್ತಾ ಇದ್ದಾನೆ. ಆದರೆ ಈಸಾಕನು ಮಾಡಿದ್ದು ಅವನ ಪಾಲಿಗೆ ಬಂದ ಭೂಮಿಯಲ್ಲಿ ಅವನೇನು ಮಾಡ್ತಾ ಇದ್ದ. ಕೆಲವರು ನೀರಾವರಿಯಲ್ಲಿ ದುಡಿಯದೇ ಇರುವುದು, ಕೆಲವರು ನೀರಾವರಿ ಇಲ್ಲದೆ ಇರುವುದರಲ್ಲಿ ದುಡಿತಾರೆ. ಅದು ಬಹಳ ಮುಖ್ಯವಾದಂಥ ಕಾರ್ಯ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಯೋಬನು ಇನ್ನೊಂದು ಮಾತನ್ನು ಹೇಳ್ತಾ ಇದ್ದಾನೆ. ಯೋಬನ ಗ್ರಂಥ 21ನೇ ಅಧ್ಯಾಯ 17ನೇ ವಾಕ್ಯ. ಯೋಬನ ಗ್ರಂಥ 21:17ನೇ ವಾಕ್ಯ. ದುಷ್ಟರ ದೀಪವು ಆರಿ ಹೋದದ್ದು ಎಷ್ಟು ಸಾರಿ, ಎಷ್ಟು ಸಾರಿ ಉಪದ್ರವ ಅವರಿಗೆ ಸಂಭವಿಸಿದೆ. ದೇವರು ಕೋಪಗೊಂಡು ಅವರ ಪಾಲಿಗೆ ಸಂಕಟಗಳನ್ನು ಕೊಟ್ಟದ್ದು ಎಷ್ಟು ಸಲ. ಅವಳ ಪಾಲಿಗೆ ಎಷ್ಟು ಸಾರಿ ಸಂಕಟ ಕೊಡ್ತಾ ಇದ್ದಾನೆ ದೇವರು. ಅನೇಕ ಸಾರಿ ದೇವರ ವಾಕ್ಯಲ್ಲಿ ಹೇಳುವಂಥದ್ದು, ಎಷ್ಟು ಸಾರಿ ಉಪದ್ರವವು ಅವರಿಗೆ ಸಂಭವಿಸಿದೆ. ದೇವರು ಕೋಪಗೊಂಡು ಅವರ ಪಾಲಿಗೆ ಸಂಕಟಗಳನ್ನು ಕೊಟ್ಟಿದ್ದು ಎಷ್ಟು ಸಲ. ನಾವು ಇದೇ ಪ್ರಶ್ನೆ ಕೇಳ್ತೇವೆ. ಇದು ಕ್ವಶನ್ ಮಾರ್ಕ್ ಇದೆ ಅಲ್ಲಿ ವಾಕ್ಯ.
ಡೆಫರೆಂಟ್ ಸ್ಟೇಟ್ಮೆಂಟ್ಗೂ ಕ್ವಶನ್ ಮಾರ್ಕ್ಗೂ ವ್ಯತ್ಯಾಸ ಇದೆ. ಸ್ಟೇಟ್ಮೆಂಟ್ ಅಂದರೆ ಅದು ಪೂರ್ತಿ, ಕ್ವಶನ್ ಮಾರ್ಕ್ ಅಂದರೆ ಕೇಳ್ತಾ ಇದ್ದಾನೆ, ದೇವ್ರೆ ಎಷ್ಟು ಸಾರಿ ಕೋಪ ಮಾಡಿಕೊಂಡು ನನ್ನ ಪಾಲಿಗೆ ಕಷ್ಟ ಕೊಡ್ತೀಯಪ್ಪ, ನನ್ನ ಪಾಲಿಗೆ ಎಷ್ಟು ಸಾರಿ ನನಗೆ ಕಷ್ಟ ಕೊಡ್ತೀಯಾ, ಆ ರೀತಿ ಕೊಡಬೇಡ ಎಂದು ಕೇಳುವಂಥದ್ದು ಇದಾಗಿದೆ ನನ್ನ ಪ್ರಿಯ ದೇವಜನರು. ಇವತ್ತು ನಾವು ಅನೇಕ ಸಾರಿ ನಮ್ಮ ಪಾಲಿಗೆ ಏನೂ ಸರಿಯಾಗಿ ಬಂದಿಲ್ಲ ಅಂತ ಕೇಳ್ಕೊಳ್ತಾ ಇದ್ರೆ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ. ಯೆರೆಮೀಯನ ಗ್ರಂಥದಲ್ಲಿ ಒಂದು ವಾಕ್ಯವು ಪಾಲಿಗೆ ಬಂದ ಕುರಿತಾಗಿದೆ. ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ 9ನೇ ವಚನ. ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ 9ನೇ ವಚನ. 7 ಮಂದಿ ಮಕ್ಕಳನ್ನ ಎತ್ತ ಭಾಗ್ಯವಂತಳು ಬಳಲಿ ಪ್ರಾಣ ಬಿಟ್ಟಂತಿದ್ದಾಳೆ. ಹಗಲಿನಲ್ಲಿಯೇ ಆಕೆಯ ಪಾಲಿಗೆ ಸೂರ್ಯನು ಮುಳುಗಿದ್ದಾನೆ, ಆಶಾಭಂಗಪಟ್ಟು ಅವಮಾನಕ್ಕೆ ಈಡಾಗಿದ್ದಾಳೆ. ಸಾಕು, ಅಲ್ಲಿ ಹೇಳುತ್ತದೆ ಹಗಲಿನಲ್ಲಿಯೇ ಆಕೆಯ ಪಾಲಿಗೆ ಸೂರ್ಯನು ಮುಳುಗಿದ್ದಾನೆ. ಕೆಲವು ಸಾರಿ ಹಗಲಲ್ಲೇ ಸೂರ್ಯನ ಮುಳುಗೋದ್ರೆ ಏನಾಗುತ್ತೆ, ಮುಗಿದೋಯ್ತು ಕತೆ. ಕೆಲವು ಸಾರಿ ಕೆಲವರು ಅಂದ್ಕೊಳ್ತಾರೆ ಮುಗೀತು ನನ್ನ ಕತೆ, ಜೀವನ ಮುಗೀತಿನ್ನ ಇನ್ನಾಯ್ತು ಅನ್ನುವ ರೀತಿಯಲ್ಲಿ ಹಗಲಿನಲ್ಲಿಯೇ ಸೂರ್ಯನು ಮುಳುಗಿದ್ದಾನೆ, ಆಶಾಭಂಗ ಪಟ್ಟು ಅವಮಾನಕ್ಕೆ ಈಡಾಗಿದ್ದಾಳೆ, ಆಕೆಯ ಪಾಲಿಗೆ ಸೂರ್ಯನು ಮುಳುಗಿದ್ದಾನೆ. ಕೆಲವು ಸಾರಿ ಕೆಲವರು ಹೇಳ್ತಾರೆ ನನ್ನ ಪಾಲಿಗೆ ಅವರು ಸತ್ತೋಗವ್ರೆ. ತುಂಬ ಕೋಪ ಬಂದರೆ ಜನರೇನಂತಾರೆ, ಒಂದು ಈಗ ಉದಾಹರಣೆ ಕಳೆದ ಸಾರಿ ನನಗೊಬ್ರು ಕಾಲ್ ಮಾಡಿದ್ರು, ಪಾಸ್ಟರ್ ನಮ್ಮ ಮಗಳು ಯಾರ ಜೊತೆನೇ ಓಡೋಗ್ಬಿಟ್ಟಿದ್ದಾಳೆ, ಇನ್ನು ಮೇಲೆ ನನ್ನ ಪಾಲಿಗೆ ಅವಳು ಸತ್ತೋದ್ಲು. ಏನು, ನನ್ನ ಪಾಲಿಗೆ ಅವಳು ಸತ್ತೋದ್ಲು ಅಂದರೆ ಏನು ಹೇಳೋದು, ಇನ್ನು ನನಗೆ ಅವಳಿಗೂ ಯಾವ ಸಂಬಂಧ ಇಲ್ಲ, ನನ್ನ ಪಾಲಿಗೆ ಸತ್ತೋದ್ಲು ಅಷ್ಟೇ ಹೇಳುವ ಮಾತು. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಹಗಲಿನಲ್ಲಿಯೇ ನನ್ನ ಪಾಲಿಗೆ ಸೂರ್ಯನು ಮುಳುಗಿ ಹೋಗಿದ್ದಾನೆ, ಸೂರ್ಯನು ಮುಳುಗಿದ್ದಾನೆ. ಆದರೆ ಅದರ ಅರ್ಥ ಏನಂದರೆ ಎಷ್ಟು ನೋವಲ್ಲಿ ಆಕೆ ಹೇಳ್ತಾ ಇದ್ದಾಳೆ, ಆಶಾಭಂಗಪಟ್ಟು ಅವಮಾನಕ್ಕೆ ಈಡಾಗಿದ್ದಾಳೆ. ನಮ್ಮ ಪಾಲಿಗೆ ಅವಮಾನ ಬರಬಹುದು, ದುಃಖ ಬರಬಹುದು. ಈ ರೀತಿ ವಾಕ್ಯಗಳನ್ನು ನಾವು ಓದುತ್ತಾ ಇದ್ರೆ ಅನೇಕ ವಾಕ್ಯಗಳಲ್ಲಿ ಅನೇಕ ದೇವ ಭಕ್ತರ ಜೀವಿತದಲ್ಲಿ ಅವರ ಪಾಲಿಗೆ ಒಳ್ಳೆಯದೇನೂ ಬರಲಿಲ್ಲ, ಅವರ ಪಾಲಿಗೆ ಸಂತೋಷವಾದದ್ದೇನೂ ಬರಲಿಲ್ಲ, ಸುಖ ಅನ್ನೋದು ಬರಲಿಲ್ಲ. ಆದರೆ ಕೊನೆಗೆ ನಾವು ನೋಡುತ್ತೇವೆ ಅವರ ಪಾಲಿಗೆ ಆಶೀರ್ವಾದ ಬಂತು. ಯೋಸೇಫನ ಜೀವಿತದ ಪಾಲಿಗೆ ಮೊದಲೆಲ್ಲ ಅವನ ಪಾಲಿಗೆ ಬಂದಿದ್ದು ದುಃಖ, ಅವಮಾನ, ಸೆರೆಮನೆ, ಗುಣಿ ಎಲ್ಲವೇ. ಕೊನೆಗೆ ಅವನ ಪಾಲಿಗೆ ದೇವರು ಕೊಟ್ಟಿದ್ದು ಪ್ರಧಾನಮಂತ್ರಿ ಆಗೋದು, ಹೌದಲ್ವಾ? ಸೊ ನಿಮ್ಮ ಪಾಲಿಗೆ ನನ್ನ ಪಾಲಿಗೆ ದೇವರು ಪ್ರಾರಂಭದಲ್ಲಿ ಕೊಡುವುದರ ಕುರಿತಾಗಿ ನಾವು ಚಿಂತೆ ಮಾಡಿ ಬಂದ ತಕ್ಷಣ, ಸಿಕ್ಕಿದ ತಕ್ಷಣ ಅಯ್ಯಯ್ಯೋ ಇಂಥದ ನನಗೆ ಅನ್ನಬಾರ್ದು, ಗುಣಗುಟ್ಟಬಾರ್ದು. ಸಿಕ್ಕಿದ್ದ ಇನ್ನು ಬದಲಾವಣೆ ಮಾಡೋ ಆಪ್ಷನ್ ಇದ್ರೆ ಬದಲಾವಣೆ ಮಾಡ್ಕೋಬೋದು. ಏನು ಬದಲಾವಣೆ ಮಾಡೋದು? ಬದಲಾವಣೆ ಮಾಡೋ ಆಪ್ಷನ್ ಇದ್ದರೆ ಬದಲಾವಣೆ. ಜಾಬ್ಗೆ ಜಾಯಿನ್ ಆಗೋಕ್ಕೆ ಮುಂಚೆನೇ ನೀವು ಬದಲಾವಣೆ ಮಾಡ್ಕೋಬೋದು. ಜಾಬ್ಗೆ ಜಾಯಿನ್ ಆಗಿ ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ಅಲ್ಲಿ ಕೊಟ್ಬಿಟ್ಟು ಅಯ್ಯಯ್ಯೋ ಏನು ಕೆಲಸನೋ ಇದು ಅಂದರೆ ಏನು ಮಾಡೋದು? ಮದುವೆ ಆಗೋಕ್ಕೆ ಮುಂಚೆನೇ ತೀರ್ಮಾನ ಮಾಡಬೇಕು ಇದು ಒಳ್ಳೇದಲ್ಲ ಅಂತ. ಮದುವೆ ಆಗಿಬಿಟ್ಮೇಲೆ ಅಯ್ಯಯ್ಯೋ ನನಗೆ ಬೇಡ ಅಂದರೆ ಏನು ಮಾಡೋಕ್ಕಾಗಲ್ಲ. ಈಗ ಪಾಲಿಗೆ ಬಂದುಬಿಟ್ಟಿದೆ, ಅದನ್ನೇನು ಮಾಡಬೇಕಿನ್ನ ಸರಿ ಮಾಡ್ಕೋಬೇಕು. ಕೆಲವು ಮಾತ್ರ ಬದಲಾವಣೆ ಮಾಡೋಕ್ಕಾಗೋದೇ ಇಲ್ಲ. ಮಕ್ಕಳು ಹುಟ್ಟಿರ್ತಾರೆ, ಒಂದೆರಡು ದಿನ ಆದಮೇಲೆ ಅವ್ರು ತುಂಬ ಟೆನ್ಷನ್ ಕೊಟ್ಟರೆ ಏನಕ್ಕಾದರೂ ಹುಟ್ಟಿದೋ ನನಗೆ ನೀನು, ಇವಾಗ ಬದಲಾವಣೆ ಮಾಡೋಕ್ಕಾಗುತ್ತಾ? ವಾಪಸ್ ಹೋಗ್ಬಿಡು ಅಂತ ಹೇಳೋಕ್ಕಾಗುತ್ತಾ? ಹೇಳೋಕ್ಕಾಗಲ್ಲ. ಯಾಕೆಂದರೆ ನಮ್ಮ ಪಾಲಿಗೆ ಅವ್ರು ಹುಟ್ಟುಬಿಟ್ಟಿದ್ದಾರೆ, ದೇವರು ನಮ್ಮ ಪಾಲಿಗೆ ಕೊಟ್ಟುಬಿಟ್ಟಿದ್ದಾರೆ. ಅದನ್ನು ಬದಲಾವಣೆ ಮಾಡೋಕ್ಕೆ ಆಗಲ್ಲ. ವಾಪಸ್ ಹೋಗ್ರಿ ಅಂತ ಹೇಳೋಕ್ಕೆ ಮದುವೆ ಆಗೋಗ್ಬಿಟ್ಟಿದೆ, ಮಕ್ಕಳು ಹುಟ್ಟುಬಿಟ್ಟಿದ್ದಾರೆ, ನಮ್ಮ ಪಾಲಿಗೆ ಬಂದುಬಿಟ್ಟಿದೆ, ಆಗೋಯ್ತು. ಇನ್ನು ಅದನ್ನೇನು ಮಾಡಬೇಕು? ನಾವು ಸರಿಪಡಿಸ್ಕೊಳ್ಬೇಕು. ಯಾರು ಸರಿಪಡಿಸ್ತಾರೆ? ಯಾರು ಅದನ್ನು ಮಾಡಲಿಕ್ಕಾಗ್ತದೆ? ನಮ್ಮ ಕೈಯಲ್ಲಿ ಆಗಲ್ಲ. ಯೋಬನು ಹೇಳಿದ ಹಾಗೆ ಬೇಸರಿಕೆಯ ಮಾಸಗಳು, ಅಲ್ಲಿ ಹೇಳ್ತಾ ಇರೋದು ಬೇಸರಿಕೆಯ ಮಾತುಗಳು. ಆಮೇಲೆ ಯೋಬ 7:3 ಆಯಾಸದ ರಾತ್ರಿಗಳು ನನ್ನ ಪಾಲಿಗೆ ಬಂದಿದ್ದಾವೆ. ಆದರೆ ದೇವರು ಹೇಳ್ತಾನೆ, ಪ್ರಾರಂಭದ ವಾಕ್ಯ ನಾವು ಓದ್ಕೊಂಡ ವಾಕ್ಯ ಪ್ರಸಂಗಿ 5:19 ಪಾಲಿಗೆ ಬಂದದ್ದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷ ಪಡಲು ಶಕ್ತಿ ಕೊಡುವನು, ಅವನ ಸುಖವು ದೇವರ ಅನುಗ್ರಹ. ಇನ್ನು ನಿನಗೆ ಬಂದ ಪಾಲದಲ್ಲಿ ನೀವು ಸಂತೋಷ ಪಡಬೇಕಾ? ನೀವು ಚೆನ್ನಾಗಾಗಬೇಕಂದ್ರೆ ಅದು ದೇವರ ಅನುಗ್ರಹ ಇದ್ರೇನೆ.
ದೇವರ ಶಕ್ತಿ ಕೊಟ್ಟರೆ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಮ್ಮ ಶಕ್ತಿಯಿಂದ, ನಮ್ಮ ಬುದ್ಧಿಯಿಂದ ನಾವು ಖಂಡಿತ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಯೆರೆಮೀಯನ ವಾಕ್ಯದಲ್ಲಿ ಮತ್ತೊಂದು ವಾಕ್ಯದಲ್ಲಿ 49ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದಿಕೊಳ್ಳೋಣ. ಯೆರೆಮೀಯನ ಗ್ರಂಥ 49:12. ಯೆಹೋವನು ಇಂತೆನ್ನುತ್ತಾನೆ, ಪಾತ್ರೆಯಲ್ಲಿ ಕುಡಿಯುವುದು ಯಾರ ಪಾಲಿಗೆ ಬರಲಿಲ್ಲವೋ ಅವರೇ ಖಂಡಿತ ಕುಡಿಯಬೇಕಾಗಿರುವಲ್ಲಿ ನೀನು ಅದಕ್ಕೆ ತಪ್ಪಿಸಿಕೊಂಡೆಯಾ? ಆಗುವುದೇ ಇಲ್ಲ. ನೀನು ಕುಡಿಯಲೇ. ತಪ್ಪಿಸ್ಕೊಳಕ್ಕಾಗುತ್ತಾ ಹೆಂಡತಿ ಕೈಯಿಂದ? ತಪ್ಪಿಸ್ಕೊಳಕ್ಕಾಗುತ್ತಾ ಗಂಡನ ಕೈಯಿಂದ? ತಪ್ಪಿಸ್ಕೊಳಕ್ಕಾಗುತ್ತಾ ಹುಟ್ಟಿದ ಮಕ್ಕಳಿಂದ? ನಮ್ಮ ಪಾಲಿಗೆ ಬಂದಿರೋದ್ರಿಂದ ತಪ್ಪಿಸ್ಕೊಳ್ಳಕ್ಕೆ ಆಗಲ್ಲ. ಅದಕ್ಕೆ ಯೆರೆಮೀಯನು ಹೇಳ್ತಾ ಇದ್ದಾನೆ, ಪಾತ್ರೆಯಲ್ಲಿ ಕುಡಿಯುವುದು ಯಾರ ಪಾಲಿಗೆ ಬರಲಿಲ್ಲವೋ ಅವರೇ ಖಂಡಿತ ಕುಡಿಯಬೇಕಾಗಿರುವಲ್ಲಿ ಅವರೇ ಖಂಡಿತ ಕುಡಿಬೇಕು. ನೀನು ಅದಕ್ಕೆ ತಪ್ಪಿಸಿಕೊಂಡಿಯಾ? ಕ್ವಶನ್ ಮಾರ್ಕ್ ಇದೆ. ಅದು ಡೆಫಿನೆಟ್ ಅಲ್ಲ. ಅಂದರೆ ಅದರ ಅರ್ಥ ತಪ್ಪಿಸ್ಕೊಳಕ್ಕಾಗುತ್ತಾ? ತಪ್ಪಿಸ್ಕೊಳ್ಳಕ್ಕೆ ಆಗಲ್ಲ. ಸೊ ದೇವರ ಕರದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ಬೇಕು. ಇದೆಲ್ಲ ಲೌಕಿಕವಾದ ಕಾರ್ಯ. ಆದರೆ ಒಂದು ಕಾರ್ಯವನ್ನು ನಾನು ಕೊನೆಯಲ್ಲಿ ಹೇಳ್ತೇನೆ, ನಾವು ಪಾಪದ ಪಾಲಿಗೆ ಸತ್ತೋಗಿದ್ದೀವಿ. ನಾವು ಯಾರ ಪಾಲಿಗೆ ಸತ್ತೋಗಿದ್ದೀವಿ? ಹಾಗಾದರೆ ನೋಡಿ, ಇಷ್ಟೊತ್ತು ನಾವು ಆಸ್ತಿ ವಿಷಯ, ಆಶೀರ್ವಾದದ ವಿಷಯ, ಕುಟುಂಬದ ವಿಷಯ ಎಲ್ಲ ನೋಡಿಕೊಂಡು ನನ್ನ ಪಾಲಿಗೆ ಇದು ಬಂದಿದೆ. ಆದರೆ ಒಂದು ವಿಷಯ, ದೇವರ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6:2. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲೇ ಬದುಕುವುದು ಹೇಗೆ? ಇನ್ನೂ ಅದರಲ್ಲಿ, ಅಲ್ಲಿ ಹೇಳ್ತಾರೆ ಇನ್ನೂ ಅಲ್ಲ, ಇನ್ನೂ. ನಾವು ಯಾವುದರ ಪಾಲಿಗೆ ಸತ್ತೋಗಿದ್ದೀವಿ? ಅದರ ಅರ್ಥ ನಮ್ಮ ಪಾಲಿಗೆ ಬಂದಿರೋದು ಮರಣ. ಯಾರು ಕೂಡ ಕೋರ್ಕೊಳ್ಳಲ್ಲ. ನಮ್ಮ ಪಾಲಿಗೆ ಮರಣ ಬಂದರೆ, ನಮ್ಮ ಪಾಲಿಗೆ ನರಕ ಬಂದರೆ, ನಮ್ಮ ಪಾಲಿಗೆ ಶಾಪ ಬಂದರೆ, ನಮ್ಮ ಪಾಲಿಗೆ ಕೇಡು ಬಂದರೆ ಯಾರಾದರೂ ಇರ್ಲಿ ಬಿಡು ಅಂತೀವ? ಆಶೀರ್ವಾದ ಇಟ್ಬಿಟ್ಟು ಇಲ್ಲಿ ಶಾಪ ಇಟ್ಬಿಟ್ಟು ಯಾವ್ದು ಬೇಕಪ್ಪ ನಿನಗೆ ಅಂದರೆ ನಾವು ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀವಿ? ಆಶೀರ್ವಾದನ ಆಯ್ಕೆ ಮಾಡ್ಕೊಡ್ತೀವಿ. ಅಯ್ಯೋ ಶಾಪನಾ ಬೇಡಪ್ಪ, ನರಕನಾ ಬೇಡ, ಮರಣನಾ ಬೇಡ, ನನಗೆ ಮರಣದ ಬದಲು ಜೀವ ಬೇಕು, ಶಾಪದ ಬದಲು ಆಶೀರ್ವಾದ ಬೇಕು, ನರಕದ ಬದಲು ಪರಲೋಕ ಬೇಕು. ನಾವು ಬೇಕಾಗಿರುವಂಥದ್ದನ್ನು ಆಯ್ಕೆ ಮಾಡಿಕೊಳ್ತೇವೆ. ಹಾಗಾದರೆ ಮನುಷ್ಯನ ಪಾಲಿಗೆ ಏನು ಬಂದಿದೆ ಅಂತ ದೇವರ ವಾಕ್ಯ ಹೇಳುತ್ತದೆ? ಪಾಪದ ಪಾಲಿಗೆ ನಾವು ಸತ್ತವರಾಗಿದ್ದೇವೆ. ಹಾಗಾದರೆ ನಮ್ಮ ಪಾಲಿಗೆ ಮರಣ ಬಂದಿದೆ. ಈಗೇನು ಮಾಡಬೇಕು? ಆ ಪಾಪದ ಪಾಲಿಗೆ ಬಂದ ಮರಣವನ್ನು ನಾವು ತಪ್ಪಿಸಿಕೊಳ್ಬೇಕು. ಆ ಪಾಪದ ಪಾಲಿಗೆ ಬಂದ ಮರಣದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಮಾರ್ಗ ಏನು? ಯೇಸು ಕ್ರಿಸ್ತರು ಮಾತ್ರವೇ. ಇವತ್ತು ಎಷ್ಟೋ ಜನರು ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನರಕದ ಕಡೆಗೆ ಹೋಗ್ತಾ ಇದ್ದಾರೆ. ಹಾಗಾದರೆ ಎಲ್ಲ ಮನುಷ್ಯರ ಪಾಲಿಗೆ ಏನಿದೆ? ನರಕ ಇದೆ, ಮರಣ ಇದೆ. ಇದನ್ನು ನಾವು ತಪ್ಪಿಸ್ಕೊಳ್ಬೇಕು. ಯಾರು ಸಹಾಯ ಮಾಡ್ತಾರೆ? ದೇವರು ಮಾತ್ರವೇ ಸಹಾಯ ಮಾಡೋದು. ದೇವರಿಂದ ಮನುಷ್ಯನು ಹಗಲಿ ಹೋಗಿದ್ದಾನೆ. ಅದನ್ನು ದಾರಿ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಪರಲೋಕದಿಂದ ಭೂಮಿಗೆ ಬಂದನು. ನಮ್ಮ ಪಾಲಿಗೆ ಯೇಸು ಸ್ವಾಮಿ ಒತ್ತಿದ್ದಾನೆ. ಕೆಲವರು ಹೇಳ್ತಾರೆ, ನನ್ನ ಪಾಲಿಗೆ ಯೇಸು ಸ್ವಾಮಿ ಇದ್ದಾರೆ, ದೇವರು ಸಹಾಯ ಮಾಡ್ತಾರೆ ಅಂತ. ಯಾರ ಪಾಲಿಗೆ ದೇವರಿದ್ದಾನೆ? ಯಾರು ಯೇಸುವನ್ನ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಳ್ತಾರೋ ಅವರ ಪಾಲಿಗೆ ಯೇಸು ಸ್ವಾಮಿ ಇದ್ದಾರೆ. ಯೋಹಾನ 1:12 ಹೇಳ್ತಾರೆ, ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅಂದ್ರೆ ನಮ್ಮ ಪಾಲಿಗೆ ಕೇಡು ಬಂದಿದ್ರು ಆರಿಸಿಕೊಳ್ತಾ ಇದೀವಿ ಯೇಸುವನ್ನ. ಯೇಸುವೇ ನನ್ನ ಪಾಲಿಗೆ ಬಾಪ, ನನ್ನ ಪಾಪವನ್ನು ತೊಳಿ, ನಾನು ನಿನ್ನನ್ನು ಅಂಗೀಕಾರ ಮಾಡಿಕೊಳ್ತೇನೆ. ನನ್ನ ದುಷ್ಟತನವನ್ನು, ಶಾಪವನ್ನು, ಪಾಪವನ್ನು ತೆಗೆದು ಬಿಡು, ನನ್ನ ಪಾಲಿಗೆ ಆಶೀರ್ವಾದವನ್ನು ಕೊಡಪ್ಪ ಎಂದು ನೀವು ಕೇಳಿದರೆ ದೇವರು ನಿಮ್ಮ ಪಾಲಿಗೆ ಬಂದ ಕೇಡನ್ನು ತೆಗೆದುಬಿಟ್ಟು, ಪಾಪವನ್ನು ತೆಗೆದುಬಿಟ್ಟು, ಶಾಪವನ್ನು ತೆಗೆದುಬಿಟ್ಟು ಆತನೇನು ಮಾಡ್ತಾನೆ? ಆತನು ಆಶೀರ್ವಾದವನ್ನು ಕೊಡುವಂಥವನಾಗಿದ್ದಾನೆ. ಪ್ರೀತಿಯ ದೇವಜನವೇ, ನಿಮ್ಮನ್ನು ನನ್ನನ್ನು ದೇವರು ಉತ್ತಮವಾದಂಥ ಮಾರ್ಗ ಇಲ್ಲಿ ನಾವು ನೋಡುತ್ತೇವೆ. ಈ ಒಂದು ಜೀವಿತ ಯಾತ್ರೆಯಲ್ಲಿ ದೇವರ ಸಹಾಯ ಬೇಕು. ಕೊನೆಯಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಪ್ರವಾದನೆಯ ಗ್ರಂಥ 58ನೇ ಅಧ್ಯಾಯ 11ನೇ ವಾಕ್ಯ. ಯೆಶಾಯನ ಪ್ರವಾದನೆಯ ಗ್ರಂಥ 58:11. ಯೆಹೋವನು ನಿಮ್ಮನ್ನ ನಿತ್ಯವೂ ನಡೆಸುತ್ತಾ
ನಿತ್ಯವೂ ನಡೆಸುತ್ತಾ ಮರುಭೂಮಿಯಲ್ಲಿಯೂ ನಿಮ್ಮ ಆತ್ಮವನ್ನ ತೃಪ್ತಿಗೊಳಿಸಿ ನಿಮ್ಮ ಎಲುಬುಗಳನ್ನು ಸಸಾರ ಮಾಡುವನು. ನೀವು ತಂಪಾದ ತೋಟಕ್ಕೂ ನೀರಿಗೆ ಮೋಸವಿಲ್ಲದ ಬುಗ್ಗೆಗೂ ಸಮಾನವಾಗಿವಿರಿ. ದೇವರು ಹೇಳ್ತಾನೆ ಇಸ್ರಾಯೇಲರಿಗೆ, ಇಸ್ರಾಯೇಲ್ರೇ, ನಿಮ್ಮನ್ನ ದಾಸತ್ವದಿಂದ ನಾನು ಬಿಡಿಸಿ ನಿಮ್ಮ ಜೀವಿತದಲ್ಲಿ ಮರುಭೂಮಿ ಬರ್ತದೆ, ನಿಮಗೆ ಅಸಂತೃಪ್ತಿ ಬರ್ತದೆ, ನಿಮಗೆ ಎಲ್ಲ ತೊಂದರೆ ಬರ್ತದೆ, ಆದರೆ ನಾನು ನಿಮ್ಮನ್ನ ತೃಪ್ತಿಗೊಳಿಸುತ್ತೇನೆ. ನಾನು ನಿಮಗೆ ನಿಮ್ಮ ಎಲುಬುಗಳಿಗೆ ಸಸಾರ ಮಾಡುತ್ತೇನೆ, ತಂಪಾದ ತೋಟದಂತೆ ಮಾಡುತ್ತೇನೆ. ಇದರ ಆತ್ಮೀಕವಾದಂಥ ಪಾಠ ಏನು ಗೊತ್ತಾ? ನಮ್ಮ ಜೀವಿತದಲ್ಲಿರುವಂಥ ಕೇಡುಗಳನ್ನು ದೇವರು ತೆಗೆದು ನಮಗೆ ಬೇಕಾದ ಮೇಲುಗಳನ್ನು ದೇವರು ಕೊಡುವಂಥವನಾಗಿದ್ದಾನೆ. ಇವತ್ತು ನಾವೆಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ನನ್ನ ಪಾಲಿಗೆ ಬಂದಿರುವಂಥದ್ದು ಒಳ್ಳೆಯದಲ್ಲಪ್ಪ, ನನ್ನ ಪಾಲಿಗೆ ಬಂದಿರುವಂಥದ್ದು ಆಶೀರ್ವಾದಕರವಾದದ್ದಲ್ಲಪ್ಪ. ದೇವರೇ, ಇವತ್ತು ನಿನ್ನ ವಾಕ್ಯದಲ್ಲಿ ಹೇಳಿದ ಹಾಗೆ ನನ್ನ ಪಾಲಿಗೆ ಬಂದದ್ದರಲ್ಲಿ ನಾನು ಸಂತೋಷಿಸುವಂತೆ, ನನ್ನ ಪಾಲಿಗೆ ಬಂದದ್ದರಲ್ಲಿ ಸುಖವಾಗಿರುವಂತೆ ನೀನು ನನಗೆ ಶಕ್ತಿ ಕೊಡು, ನೀನು ನಿನ್ನ ಅನುಗ್ರಹವನ್ನು ನನಗೆ ತೋರಿಸಿಕೊಡು ಎಂದು ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಅನೇಕ ಸಾರಿ ನಮ್ಮ ಪಾಲಿಗೆ ಒಳ್ಳೆಯ ಜಾಬ್ ಇರೋದಿಲ್ಲ, ಗರ್ಭಫಲ ಇರೋದಿಲ್ಲ, ಕುಟುಂಬದಲ್ಲಿ ಆಶೀರ್ವಾದ ಇರುವುದಿಲ್ಲ, ಮದುವೆ ಆಗುವ ಕಾರ್ಯಗಳಿರುವುದಿಲ್ಲ. ಮನೆಗಳಲ್ಲಿ ನಾವು ಅಂದುಕೊಂಡಿರುತ್ತೇವೆ, ಅಯ್ಯೋ ನಮ್ಮ ಮನೆಯಲ್ಲಿ ನಮ್ಮವರ ಜೀವಿತದಲ್ಲಿ ಇನ್ನೂ ಒಳ್ಳೆ ಜೀವನ ಸಂಗಾತಿ ಬರ್ಬೋದಾಗಿತ್ತು, ಇಂಥವರು ಬಂದ್ರಲ್ವಾ ಅಂತ ನಾವು ದುಃಖಿಸ್ತಾ ಇರ್ತೇವಪ್ಪ. ಯೇಸುವೇ, ಆದರೆ ನೀವು ನಮಗೆ ನಿನ್ನ ವಾಕ್ಯದಲ್ಲಿ ಇವತ್ತು ಎಚ್ಚರಪಡಿಸಿದ್ದೀರಾ. ನಮ್ಮ ಪಾಲಿಗೆ ಬಂದಿರುವ ಸ್ವತ್ತಾಗಿರಬಹುದು, ವ್ಯಕ್ತಿಯಾಗಿರಬಹುದು, ಅದು ಜಾಬ್ ಆಗಿರಬಹುದು, ಅದು ಯಾವುದೇ ಆಶೀರ್ವಾದ ಆಗಿರಬಹುದು, ಶಾಪವಾಗಿರಬಹುದು, ನಿಮ್ಮ ಕರುಣೆಯ ಕರಕ್ಕೆ ಒಪ್ಪಿಸಿ ಕೊಡುವಾಗ ಅಬ್ರಹಾಮನು ಆರಿಸಿಕೊಂಡ ಅಬ್ರಹಾಮನ ಪಾಲಿಗೆ ಬಂದ ಭೂಮಿಯು ಹೇಗೆ ನೀವು ಆಶೀರ್ವದಿಸಿ ಕೊಟ್ಟರು, ನಮ್ಮ ಪಾಲಿಗೆ ಬಂದ ವ್ಯಕ್ತಿ, ನಮ್ಮ ಪಾಲಿಗೆ ಬಂದ ವಸ್ತು, ನಮ್ಮ ಪಾಲಿಗೆ ಬಂದಂತ ಸೊತ್ತು, ನಮ್ಮ ಪಾಲಿಗೆ ಬಂದಂತ ಕೆಲಸ, ನಮ್ಮ ಪಾಲಿಗೆ ಬಂದಂತ ಆಶೀರ್ವಾದ ಯಾವುದನ್ನಾಗಲಿ ನೀನು ಅನುಗ್ರಹಿಸಿ ಶಕ್ತಿ ಕೊಡು, ಕೃಪೆಯನ್ನು ತೋರಿಸುವಂತ ಬೇಡಿಕೊಳ್ಳುತ್ತಾ ಇದ್ದೇವೆ. ದೇವರೇ, ನಾವು ಎಂದಿಗೂ ಬೇಸರಗೊಳ್ಳದೆ ಇದನ್ನು ಮಾರ್ಪಡಿಸಲಿಕ್ಕೆ ಆಗುವುದಿಲ್ಲ ಎಂದು ತಿಳಿದು ನಾವು ಅದನ್ನು ನಿನ್ನ ಕೈಲಿ ಕೊಡುವಾಗ ನೀವಪ್ಪ ನಮಗೆ ಬರಡಾಗಿರುವ, ಬೆಂಡಾಗಿರುವ, ಬಲಹೀನವಾಗಿರುವ, ಬೇಡವಾಗಿರುವ, ಶಾಪಕರವಾಗಿರುವ, ಮರಣಕರವಾಗಿರುವ, ನರಕಕ್ಕೆ ಬಾಧ್ಯರಾಗುವ ಕಾರ್ಯಗಳನ್ನು ನೀವು ಬದಲಾಯಿಸಿ ಕೊಡಲಿಕ್ಕೆ ಶಕ್ತರಾಗಿದ್ದೀರಿ. ನಿನ್ನ ನಾಮಕ್ಕೆ ಸ್ತೋತ್ರ. ಇವತ್ತು ಇನ್ನು ಮುಂದೆ ಅಪ್ಪ, ನನ್ನ ಪಾಲಿಗೆ ನೀನು ಇದನ್ನು ಕೊಟ್ಟಿದ್ದೀಯಪ್ಪ, ನನ್ನ ಪಾಲಿಗೆ ಕೊಟ್ಟ ಇದನ್ನು ಆಶೀರ್ವದಿಸು ಎಂದು ಯಾರು ಪ್ರಾರ್ಥಿಸುತ್ತಿದ್ದಾರೋ ಅವರನ್ನು, ಅವರ ಕುಟುಂಬಗಳನ್ನು, ಅವರ ಕಾರ್ಯಗಳನ್ನು ನೀನು ಆಶೀರ್ವದಿಸಿ ಕೊಡು ಕರ್ತನೆ. ಗುಣಗುಟ್ಟದೆಯೋ ವಿವಾದವಿಲ್ಲದೆಯೋ ಎಲ್ಲವನ್ನ ನಿನ್ನ ಪಾದ ಸನ್ನಿಧಿಗೆ ನಾವು ಒಪ್ಪಿಸಿ ಕೊಡುವಾಗ ನೀನು ಆಶೀರ್ವದಿಸಿ ಕೊಡುವಂತ ದೇವರಾಗಿದ್ದೀರಾ. ನಿಮ್ಮ ನಾಮಕ್ಕೆ ಸ್ತೋತ್ರ. ಯೇಸುವೇ, ನಿನ್ನ ಕರುಣೆಯ ಕರಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುತ್ತಾ ಇದ್ದೇವೆ. ಅನುಗ್ರಹಿಸು, ಆಶೀರ್ವದಿಸು. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ವಾಕ್ಯದಿಂದ ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ನಮ್ಮ ರಕ್ಷಕನಾಗಿರುವ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್.